ಸೊ ಈ ಒಂದು ಫಲಪುಷ್ಪ ಪ್ರದರ್ಶನಗಳನ್ನ ನಾವು ಆಯೋಜನೆ ಮಾಡಬೇಕು ಅಂತಂದರೆ ಒಂದು 5ರಿಂದ 5.5 ತಿಂಗಳ ಮುಂಚಿತವಾದಂಥ ಪ್ರಿಪ್ರೇಷನ್ಸ್ ಬೇಕು. ಏಕೆಂದರೆ ನೋಡಿ, ಈಗ ನಮ್ಮ ಫಲಪುಷ್ಪ ಪ್ರದರ್ಶನ ನಡೀತಕ್ಕಂಥದ್ದು 10ರಿಂದ 12 ದಿವಸ. 12 ದಿವಸದಲ್ಲಿ 175ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಎಲ್ಲ ಹೂಗಳು ಕೂಡ ಬಿಟ್ಟಿರಬೇಕು. ಕೆಲವು ಹೂಗಳು 4ರಿಂದ 4.5 ತಿಂಗಳು, 5 ತಿಂಗಳು ಹೂ ಬಿಡಲಿಕ್ಕೆ ಕಾಲಾವಕಾಶ ಬೇಕು. ಕೆಲವಕ್ಕೆ 3 ತಿಂಗಳು, 2 ತಿಂಗಳು, 1 ತಿಂಗಳು. ಸೊ ಅವರ ಒಂದು ಡ್ಯೂರೇಷನ್ನು ವೇರಿ ಆಗ್ತದೆ. ಕುಂಡದಲ್ಲಿ ಬೆಳೆದಂಥ, ನೆಲದಲ್ಲಿ ಬೆಳೆದಂಥ ಮತ್ತು ಈ ಥರ ಏನು ನಾವು ಫ್ಲೋರಲ್ ರೆಪ್ಲಿಕಾಸ್ ಮಾಡಿದ್ದೀವಿ, ಅದಕ್ಕೆ ನಾವು ಕೆಲವಾರು ಆಕರ್ಷಕವಾದಂಥ ಗುಲಾಬಿ ಮತ್ತು ಸೇವಂತಿಗೆ ಕಟ್ ಫ್ಲವರ್ಸು ಕೂಡ ಬಳಸಿದ್ದೀವಿ. ಸೊ ಹೀಗೆ ಒಟ್ಟಾರೆ ನಾವು 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಈ ಪ್ರದರ್ಶನದಲ್ಲಿ ಬಳಸಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ಬೋದು. ಅದೇ ಖಂಡಿತ. ಈಗ ನಾವಲ್ಲಿ ಸ್ಟ್ಯಾಗರ್ನ್ ಫರ್ನ್ ಇದೆಯಲ್ಲ, ಅದು ಒಂದೇ ಗಿಡಕ್ಕೆ ನಿಮಗೆ 1ರಿಂದ 1.5 ಲಕ್ಷ ಆಗುತ್ತೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿರ್ತಕ್ಕಂಥದ್ದು. ಕೆಲವು ಏರ್ ಪ್ಲ್ಯಾಂಟ್ಸ್ಗಳಿಗೆ ಸುಮಾರು ಒಂದು 2ರಿಂದ 3 ಸಾವಿರ ಆಗುತ್ತೆ. ಆಮೇಲೆ ಅಲ್ಲಿ ಕೆಲವು ಆರ್ಕಿಡ್ಸನ್ನು ಯೂಸ್ ಮಾಡಿದ್ದೀವಿ, ಅದು ಕೂಡ ಎಕ್ಸ್ಪೆನ್ಸಿವ್. ಜಾಗತಿಕವಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು. ಸೊ ಹಾಗಾಗಿ ಇದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಈ ಗಂಗರು ಸುಮಾರು 7 ಶತಮಾನಗಳು ನಮ್ಮ ನಾಡನ್ನು ಆಳಿದ್ದಾರೆ. ಅವರ ಒಟ್ಟಾರೆ ಲೆಗಸಿಯನ್ನು ನಾವು ತಿಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಪ್ರಪ್ರಥಮ ಫಲಪುಷ್ಪ ಪ್ರದರ್ಶನವನ್ನು ಈ ಗಾಜಿನ ಮನೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಲಾಫ್ಟಿ ಲ್ಯಾಂಡ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದ ಜಾಗದಲ್ಲಿದ್ದೀವಿ. ಅಂದರೆ ಇದು ಕರುನಾಡಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದಲ್ಲದೆ ಇವತ್ತು ನಡೀತಾ ಇರುವಂಥ ಒಂದು ಫಲಪುಷ್ಪ ಪ್ರದರ್ಶನ ಅಂತ ನಾವೇನು ಕರಿತೀವಿ, ಇದು ಸುಮಾರು ಒಂದು 220 ವರ್ಷಗಳಿಂದ ನಡ್ಕೊಂಡ್ಬಂದಿರುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ. ತುಂಬ ಹಿಂದೆಯೇ ನಮಗೆ ಇದನ್ನು ಕಟ್ಕೊಟ್ಟು ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಆದರೆ ಇದು ಈಗ ಕಳೆದ 10 ವರ್ಷಗಳಿಂದ ಒಂದು ವಿಶೇಷವಾದ ಹಂತವನ್ನು ತಲುಪಿದೆ. ಆ ವಿಶೇಷವಾದ ಹಂತ ಏನಕ್ಕೆ ಅಂತ ಅಂದರೆ, 10 ವರ್ಷದಿಂದಲೂ ಇದಕ್ಕೆ ಒಬ್ಬೊಬ್ಬರು ವ್ಯಕ್ತಿಗಳ ಒಂದು ಥೀಮ್ನ ಬಳಸ್ಕೊಂಡು ಅವರ ಸಾಧನೆಗಳನ್ನು ಪುಷ್ಪಗಳ ಮೂಲಕ ಮತ್ತು ಆಕೃತಿಗಳ ಮೂಲಕ, ಚಿತ್ರಗಳ ಮೂಲಕ, ಅವರ ಕೆಲಸಗಳನ್ನು ಗುರುಸುವ ಹಲವಾರು ವಿಚಾರಗಳ ಮೂಲಕ ತೋರಿಸುವಂಥ ಪ್ರಯತ್ನ ಇದು. ಇದಕ್ಕೆ ಬಹುಮುಖ್ಯವಾದ ಕಾರಣರಾಗಿರುವಂಥವರು ನಮ್ಮ ಇದೇ ಲಾಲ್ಬಾಗ್ನ ಡೈರೆಕ್ಟರ್ ಆಗಿರುವಂಥ ನಮ್ಮ ಜಗದೀಶ್ ಸರ್. ಈ ಫ್ಲವರ್ ಶೋ ಇಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲಿವರೆಗೂ ಬರೋದಕ್ಕೆ ಆಗಲಿ, ಲಾಲ್ಬಾಗ್ ಇಷ್ಟು ಚೆನ್ನಾಗಿ ನಮಗೆ ಇವತ್ತು ಕಾಣಿಸೋದಕ್ಕೆ ಇದ್ರ ಹಿಂದೆ ಇರುವಂಥ ಒಬ್ಬರು ವ್ಯಕ್ತಿಯಿಂದ ಶುರು ಮಾಡಿದ್ರು. ಕೃಂಬಿಗಲ್ ಅನ್ನೋ ಒಬ್ಬರು ವ್ಯಕ್ತಿ. ಇವತ್ತು ಅದು ಆ ಥರ ಹಲವಾರು ಈ ನಾಡಿಗೆ ಸೇವೆ ಸಲ್ಲಿಸಿದ ಬಸವಣ್ಣ, ಕುವೆಂಪು, ತೇಜಸ್ವಿ, ನಮ್ಮ ಅಂಬೇಡ್ಕರ್, ಈ ಥರದ ಹಲವಾರು ವ್ಯಕ್ತಿಗಳನ್ನು ತೋರಿಸ್ಕೊಳ್ತಾ ಬಂತ ಈ ವರ್ಷದಿಂದ ಇದು ಒಂದು ಇತಿಹಾಸಕ್ಕೆ ಅವರು ಒಂದು ಒಲವನ್ನು ತೋರಿಸಿ ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯದ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಗಂಗಾ ಸಾಮ್ರಾಜ್ಯದ ಇತಿಹಾಸಕ್ಕೂ ಜಗದೀಶ್ ಸರ್ ಕೂಡ ಅವರ ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡು ಈ ಇತಿಹಾಸದಲ್ಲಿ ಯಾವುದೇ ರೀತಿಯ ಒಂದು ಏರುಪೇರುಗಳಾಗದೇ ಇರೋ ರೀತಿ ಒಂದು ಅದ್ಭುತವಾದ ರೀತಿಯಲ್ಲಿ ನಾವು ಇವತ್ತು ನೋಡ್ಬೋದು ಫ್ಲವರ್ ಶೋ ಅಲ್ಲಿ. ಆ ಇತಿಹಾಸವನ್ನು ಹೇಳೋದಕ್ಕೆ ನಮ್ಮ ಜೊತೆ ತಮಿಳ್ ಸೆಲ್ವಿ ಮ್ಯಾಮ್ ಇದ್ದಾರೆ. ಮತ್ತು ಈ ಫ್ಲವರ್ ಶೋ ಹೇಗೆ ನಡೆಯುತ್ತೆ, ಇದ್ರ ಹಿಂದಿನ ಕನಸು ಏನು, ಇದರಿಂದ ಶ್ರಮ ಏನು, ಇದ್ರ ಮೂಲ ಉದ್ದೇಶ ಏನು, ಇದು ಹೇಗೆ ಆರ್ಥಿಕವಾಗಲಿ ಮತ್ತೊಂದು ರೀತಿ ಸಾಂಸ್ಕೃತಿಕವಾಗಲಿ ನಮ್ಮ ಕರ್ನಾಟಕ ನಾಡಿಗೆ ಕೊಡುಗೆ ಆಗುತ್ತೆ ಅನ್ನೋದನ್ನ ಅವರಿಬ್ಬರ ಜೊತೆ ಮಾತಾಡ್ತಲೇ ತಿಳ್ಕೊಳ್ಳೋಣ. ಇವಾಗ ನಮ್ಮ ಜೊತೆಗೆ ಅವ್ರು ಸಿಗ್ತಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕನ್ನಡ ನಾಡಿಗೆ ಈ ಥರದೊಂದು ಹೊಸ ರೀತಿಯ ಪರಿಚಯನ ಮಾಡಿಕೊಡ್ತಾ ಇದ್ದೀರಾ ಮ್ಯಾಮ್. ನಮಸ್ತೆ. ನಮಸ್ಕಾರ ಸರ್. ಇವತ್ತು ನೀವಿಬ್ಬರು ಸೇರಿರುವಂಥ ಒಂದು ವಿಶೇಷ ಅಂತ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಈ ಫ್ಲವರ್ ಶೋ ಮೇಯ್ನ್ ಬೆನ್ನೆಲುಬಾಗಿ ಸರ್ ನೀವು ನಿಂತಿದ್ದೀರಾ. ಇದರಲ್ಲಿ ತಂದಿರುವಂಥ ಒಂದು ಇತಿಹಾಸ, ಗಂಗರ ಇತಿಹಾಸವನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನುವಂಥ ನಿಮ್ಮ ಆಸೆ, ಆ ಇತಿಹಾಸದ ಮೇಲೆ ಅಧ್ಯಯನ ಮಾಡಿರೋ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ. ಸೊ ಒಂದು ಈ ಮೂಲ ಪರಿಕಲ್ಪನೆ ಇದು ನಿಮ್ಮ ಆಸೆ ಹಂಗೇ ಇದು ತುಂಬ ಎಲ್ಲೋ ಇದ್ದಿದ್ದನ್ನು ತುಂಬ ದೊಡ್ಡ ಮಟ್ಟದ ಜನಕ್ಕೆ ತಲುಪಿಸುವಂಗೆ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ನಾವು ಜನಗಳಿಗೆ ಮಾಡಿಕೊಡೋಣ ಅಂತ ಸರ್. ಬ್ರಿಟಿಷ್ ಕಾಲಘಟ್ಟದಲ್ಲಿ ಅಂದರೆ 18ನೇ ಶತಮಾನದ ಆದಿಭಾಗದಲ್ಲಿ
ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸಣ್ಣದಾಗಿ ಫಲಪುಷ್ಪ ಪ್ರದರ್ಶನ ಅಂತಕ್ಕಂಥ ಪರಿಕಲ್ಪನೆ ಬ್ರಿಟಿಷರಿಗೆ ಬಂತು. ಏಕೆಂದರೆ ಆ ಕಾಲಘಟ್ಟದಲ್ಲಿ ನಮ್ಮ ಸ್ಥಳೀಕರು ನಾವು ಅಲಂಕಾರಿಕ ತೋಟಗಾರಿಕೆ, ಹೂವು, ಪುಷ್ಪಗಳನ್ನ ಬೆಳೆಸ್ತಕ್ಕಂಥದ್ದು ಆ ಕಲೆ ನಮ್ಮಲ್ಲಿ ಇರಲಿಲ್ಲ. ನಮಗೇನಿದ್ರೂ ಕೂಡ ಆಹಾರವನ್ನು ಬೆಳಿಬೇಕು, ಬಳಸಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇತ್ತು. ಆದರೆ ಈಗ ಬ್ರಿಟಿಷರ್ಸು ತಮಗೆ ಗೊತ್ತಿರುವಂಗೆ ಅವರು ಇದು ಐರೋಪ್ಯ ದೇಶಗಳಿಂದ ಬಂದಿದ್ದರಿಂದ ಅವರಿಗೆ ಆ ಕಲೆ ಮೊದಲಿಂದನೇ ಕರಗತ ಆಗಿದ್ದರಿಂದ ಅವರೇನಾಯಿತು, ಇಲ್ಲಿ ಬಂದು ವಸಾಹತನ್ನು ಏನು ಒಂದು ಮಾಡಿಕೊಂಡ ನಂತರ ಅವರಲ್ಲಿ ಸಾಕಷ್ಟು ಅಲಂಕಾರಿಕ ತೋಟಗಾರಿಕೆಗೆ ಒತ್ತನ್ನು ಕೊಟ್ಟರು. ಮತ್ತು ಇನ್ನು ಮುಂದೆ ಕೂಡ ಅದಕ್ಕೆ ಹೆಚ್ಚು ಪ್ರಚಲಿತವಾದಂಥ ಒಂದು ಎನ್ಕರೇಜ್ಮೆಂಟನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿಯ ವತಿಯಿಂದ ಪ್ರಾರಂಭಿಕವಾಗಿ ಲಾಲ್ಬಾಗ್ನಲ್ಲಿ ನಾನು ಈಗಾಗಲೇ ಹೇಳಿದಾಗೆ 18ನೇ ಶತಮಾನದ ಆದಿ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಅಂತ ಇತ್ತು, ವಾದ್ಯರಂಗ. ಅಲ್ಲಿ ಯಾರ್ಯಾರು ಕುಂಡದಲ್ಲಿ ಬೆಳೆದಂಥ ಹೂಗಳು, ತರಕಾರಿಗಳು, ಔಷಧಿ ಗಿಡಗಳಿದೆ ಅದನ್ನು ತಂದು ಅಲ್ಲಿ ಪ್ರದರ್ಶನ ಮಾಡಬೇಕು. ಉತ್ತಮವಾಗಿ ಪ್ರದರ್ಶನ ಮಾಡಿದಂಥವ್ರಿಗೆ ಬಹುಮಾನಗಳನ್ನು ಮತ್ತು ಪಾರಿತೋಷಕಗಳನ್ನು ಕೊಡೋದ್ರ ಮೂಲಕ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊತಾ ಬಂದರು. ಅದಾದ ನಂತರ 1890 ಸೊ ಆ ಕಾಲಘಟ್ಟದಲ್ಲಿ ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಬಂದಂಥ ಸಂದರ್ಭದಲ್ಲಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಐತಿಹಾಸಿಕ ಗಾಜಿನ ಮನೆಗೆ ಅಡಿಗಲನ್ನ ಹಾಕಿ ಇದು ಏನು 1889-90ನಲ್ಲಿ ಆ್ಯಕ್ಚುಲಿ ಇದು ಈ ಒಂದು ಗಾಜಿನ ಮನೆ ಪೂರ್ಣ ಆಗುತ್ತೆ. ತದನಂತರ ಎಲ್ಲ ಫಲಪುಷ್ಪ ಪ್ರದರ್ಶನಗಳು ಈ ಒಂದು ಐತಿಹಾಸಿಕ ಗಾಜಿನ ಮನೆಯಲ್ಲೇ ಪ್ರಾರಂಭ ಆಗ್ತದೆ. ಪ್ರಾರಂಭಿಕವಾಗಿ ಇದನ್ನು ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನ ಅಂತ ಕರೀತಾಯಿದ್ರು. ಸೊ ನಮ್ಮ ಏನು ರಾಜ್ಯ ಗಣರಾಜ್ಯವಾದ ನಂತರ ಇದನ್ನು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋಸ್ ಅಂಥೇಳಿ ವರ್ಷಕ್ಕೆ 2 ಬಾರಿ ನಡೆಸ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಜಾರಿಯಾಯಿತು. 1912 ಆ್ಯಕ್ಚುಲಿ GH ಕೃಂಬಿಗಲ್ ಅಂತಕ್ಕಂಥವ್ರು ಈ ಒಂದು ಸಸ್ಯ ತೋಟದ ಏನು ಕ್ಯೂರೇಟರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಸೊಸೈಟಿಯನ್ನು ಹುಟ್ಟಾಕಿದ್ರು, ಅದು ಮೈಸೂರು ಉದ್ಯಾನ ಕಲಾ ಸಂಘ ಅಂತ. ಸೊ ಹಾಗಾಗಿ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವರ್ಷಕ್ಕೆ 2 ಬಾರಿ ಪ್ರದರ್ಶನಗಳು ನಡ್ಕೊಂಡು ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ಈ ಒಂದು ಪ್ರದರ್ಶನ ನಿರಂತರವಾಗಿ ನಡ್ಕೊಂಡು ಬಂದಿದೆ. 219ನೇ ಶೋ ನಡೆದಿದೆ, ಬಟ್ ಈಗ ಪ್ರಸ್ತುತ ಶೋ 220ನೇ ಶೋ. ಬಟ್ ಆದರೆ ಒಂದು ಪ್ಲೇಗ್ ಬಂದಂಥ ಸಂದರ್ಭದಲ್ಲಿ 2 ಶೋಗಳು ಕ್ಯಾನ್ಸಲ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಸಂದರ್ಭದಲ್ಲಿ 3 ಶೋಗಳು ಕ್ಯಾನ್ಸಲ್ ಆಗಿದೆ. ಮತ್ತು ಇತ್ತೀಚೆಗೆ ಏನು ನಮ್ಮ ಇದು ಕೋವಿಡ್ ಮಹಾಮಾರಿ ಬಂತು ಆ ಸಂದರ್ಭದಲ್ಲಿ ಕೂಡ 3 ಫ್ಲವರ್ ಶೋಗಳು ಕ್ಯಾನ್ಸಲ್ ಆಗಿದೆ. ಅದರ್ವೈಸ್ ಇದು ಭಾಳ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಇದು ಒಂದು ಜಾಗತಿಕವಾಗಿ ನಾವು ಅವಲೋಕನವನ್ನು ನೋಡೋದಾದರೆ ಅಮೆರಿಕಾದಲ್ಲಿ ಭಾಳ ಲಾಂಗೆಸ್ಟ್ ಫ್ಲವರ್ ಶೋಗಳನ್ನ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅದನ್ನು ಹೊರತುಪಡಿಸಿದರೆ ನಮ್ಮ ಲಂಡನ್ನಿನ ಕ್ಯೂ ಗಾರ್ಡನ್ ಏನಿದೆ ಅಲ್ಲಿ ರಾಯಲ್ ಬಟಾನಿಕಲ್ ಸೊಸೈಟಿ ಅಂಥೇಳಿ ಒಂದು ಸೊಸೈಟಿಯನ್ನು ಮಾಡಿಕೊಂಡು ಆ ಮೂಲಕ ಚೆಲ್ಸಿಯಾ ಶೋಗಳನ್ನ ಮಾಡ್ತಾರೆ. ಅದು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಡ್ಯೂರೇಷನ್ನ ಲೆಕ್ಕ ಇಟ್ಕೊಂಡಾಗ. ಅಂದರೆ ಈಗ ನಾವು ಆ್ಯಕ್ಚುಲಿ ಸುಮಾರು ಈಗ ನಾವೀಗಾದರೆ ಇಲ್ಲಿ 212 ಶೋಗಳನ್ನ ಮಾಡಿದ್ದೀವಿ, ಅಲ್ಲಿ 280ಕ್ಕೂ ಹೆಚ್ಚು ಶೋಗಳನ್ನ ಮಾಡಿದ್ದಾರೆ. ಸೊ ತದನಂತರ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು. ಸೊ ಹಾಗಾಗಿ ಇದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಮತ್ತು ವಿಶೇಷವಾಗಿ ಪ್ರಾರಂಭಿಕವಾಗಿ ಫಲಪುಷ್ಪ ಪ್ರದರ್ಶನಗಳನ್ನು ಕುಂಡದಲ್ಲಿ ಬೆಳೆದಂಥ ಹೂಗಳನ್ನು ಇಡೋದ್ರ ಮುಖಾಂತರ, ಫಲಗಳನ್ನು ಇಳ್ತಕ್ಕಂಥ ಮುಖಾಂತರ ಆಗ್ತಾಯಿತ್ತು. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಹಣ್ಣುಗಳ ಪರಿಚಯ, ಹೂಗಳ ಪರಿಚಯವನ್ನು ಮಾಡ್ತಕ್ಕಂಥದ್ದೇ ಮೂಲ ಉದ್ದೇಶ ಇತ್ತು. ಆದರೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಮಗೆ ಭಾಳ ಸೋಷಿಯಲ್ ಮೀಡಿಯಾ ಇದೆ, ಮತ್ತು ಭಾಳಷ್ಟು ಜನ ವಿದೇಶಗಳಿಗೆ ಹೋಗ್ತಕ್ಕಂಥ ಅವಕಾಶ ಸಿಗುತ್ತೆ. ವಿದೇಶಗಳಲ್ಲಿರ್ತಕ್ಕಂಥ ಹಣ್ಣು, ಹಂಪಲು, ಕಾಯಿ ಪಲ್ಯ ಮತ್ತು ನಮ್ಮ ದೇಶದ ಮೂಲೆಗಳಿರ್ತಕ್ಕಂಥ ಕಾಯಿ ಪಲ್ಯಗಳು ಮತ್ತು ಹೂಗಳನ್ನು ಈ ಒಂದು ಬೆಂಗಳೂರು ನಮ್ಗೆ ಎಲ್ಲಿ ಬೇಕಾದರೂ ತಂದು ಬೆಳೆಸ್ತಕ್ಕಂಥ ಒಂದು ಸಿಗ್ತಕ್ಕಂಥ ಎಲ್ಲ ಮೆಟೀರಿಯಲ್ಗಳು ಸಿಗುತ್ತೆ. ಅದನ್ನು ಸಾಗುವಳಿ ಕೂಡ ಮಾಡ್ತಾಯಿದ್ದಾರೆ ನಮ್ಮ ಏನು ನಗರವಾಸಿಗಳು ಮತ್ತು ರೈತರು. ಅದರಿಂದ ಹೂವು ಹಣ್ಣುಗಳ ಪರಿಚಯಕ್ಕಿಂತ ಹೆಚ್ಚಾಗಿ ನಾವೇನಾದರೂ ಒಂದು ವಸ್ತನ್ನು ಹುಟ್ಟಾಕಬೇಕು ಅಂತಕ್ಕಂಥ ಒಂದು ತವಕದಲ್ಲಿ ನಾವು ಇದ್ವಿ. ಬಟ್ ಆ ಸಂದರ್ಭದಲ್ಲಿ ಸುಮಾರು 2016ರಲ್ಲಿ GH ಕುಂಬಿಗಲ್ ಅಂತೇನು ನಮ್ಮ ಲಾಲ್ಬಾಗಿನ ಒಂದು ಕ್ಯೂರೇಟರ್ ಆಗಿದ್ದರು, ಅವರ 150ನೇ ವರ್ಷದ ಜನ್ಮಾಚರಣೆ ಇತ್ತು. ಆ ಸಂದರ್ಭದಲ್ಲಿ ನಾವು ಅದು ಯಾಕೆಂದರೆ ನನಗೆ ಈಗಾಗಲೇ ಹೇಳಿದಾಗೆ ಮೈಸೂರು ಉದ್ಯಾನ ಕಲಾ ಸಂಘವನ್ನು ಹುಟ್ಟುಹಾಕಿ ಈ ಅಲಂಕಾರಿಕ ತೋಟಗಾರಿಕೆಗೆ ಅತ್ಯಂತ ಪ್ರೋತ್ಸಾಹವನ್ನು ನೀಡಿದವರು. ತದನಂತರ ಡಾಕ್ಟರ್ MH ಮರಿಗೌಡರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಂಬಿಗಲ್ ಅವರ 150ನೇ ವರ್ಷದ ಒಂದು ಆಚರಣೆಯನ್ನು ಕೇವಲ ಕೃಂಬಿಗಲ್ಲ ಒಂದು ಪ್ರದರ್ಶನ ಮಾಡಿದ್ರೆ ಬಹುಶಃ 12 ದಿವಸ ಅಥವಾ 10 ದಿವಸದಲ್ಲಿ ಅಲ್ಲಿಗೆ ಬರ್ತಕ್ಕಂಥ ಪ್ರದರ್ಶಕರು ಅದನ್ನು ಕಣ್ತುಂಬಿಕೊಳ್ತಾರೆ. ಒಂದಷ್ಟು ಏನು ಮಾಹಿತಿಗಳು ಕೂಡ ಬೇರೆಯವರಿಗೆ ಪ್ರಚುರ ಆಗ್ತವೆ. ಆದರೆ ಇವರು ಏನೇನು ಸಾಧನೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಭಾಳ ಅವಲೋಕನ ಮಾಡ್ತಾ ಹೋದಾಗ ಭಾಳ ಆಶ್ಚರ್ಯ ಕಾದಿದ್ದೇನಂತಂದರೆ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಾವು ಮೈಸೂರು ಅರಸರ 600 ವರ್ಷಗಳ ಇತಿಹಾಸವನ್ನು ನೋಡ್ತೀವಿ, ಹಾಗೆ ಬರೋಡಾದಲ್ಲಿ ಸಯ್ಯಾಜಿರಾವ್ ಅರಸರ ಕುಟುಂಬ ಇದೆ. ಅವರು ಆ್ಯಕ್ಚುಲಿ ಕ್ಯೂ ಗಾರ್ಡನ್ ಹಿಂದಿನ ಕಾಲದಲ್ಲಿ ಬಹಳ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದ್ದಂಥ ಕ್ಯೂ ಗಾರ್ಡನ್ ಲಂಡನ್ನಲ್ಲಿ ಏನಿದೆ, ಅಲ್ಲಿಗೆ ಒಂದು ಪತ್ರವನ್ನು ಬರೆದು ಈ ಒಂದು ಬರೋಡವನ್ನು ಬ್ಯೂಟಿಫಿಕೇಷನ್ ಮಾಡಬೇಕು, ಆ ಉದ್ದೇಶದಿಂದ ಒಬ್ಬ ಜೀನಿಯಸ್ ಪರ್ಸನನ್ನು ನೀವು ಡೆಪ್ಯೂಟ್ ಮಾಡಿ ಅಲಂಕಾರಿಕ ತೋಟಗಾರಿಕೆ, ಆರ್ಕಿಟೆಕ್ಚರು, ಹೀಗೆ ಎಲ್ಲ ಒಂದು ಥರದಲ್ಲಿ ನಾನು ಡೆವಲಪ್ ಮಾಡಬೇಕು ಅಂಥೇಳಿ ಸಯ್ಯಾಜಿರಾವ್ III ಅವರು ಕ್ಯೂ ಅಥಾರಿಟಿನ ರಿಕ್ವೆಸ್ಟ್ ಮಾಡ್ತಾರೆ.
ಅವರ ಕರೆಗೆ ಹೋಗೊಟ್ಟು ಕ್ಯೂ ಅಥಾರಿಟಿ ಏನು GH ಕೃಂಬಿಗಲ್ ಅಂತಕ್ಕಂಥ ಯುವ ಅಧಿಕಾರಿ, ಯುವ ಒಂದು ಸ್ಟಡಿ ಮಾಡ್ತಾ ಇದ್ದ ವಿದ್ಯಾರ್ಥಿನ ಅಲ್ಲಿಗೆ ನೇಮಕ ಮಾಡ್ತಾರೆ. 27 ವರ್ಷ ಅವರಿಗೆ. ಅವರು ನೇರವಾಗಿ ಬರೋಡಾಗೆ ಬಂದು ಮಹಾರಾಜರ ಹತ್ರ ರಿಪೋರ್ಟನ್ನು ಮಾಡಿಕೊಂಡಾಗ ಅಲ್ಲಿ ಲಕ್ಷ್ಮೀ ವಿಲಾಸ್ ಪ್ಯಾಲೇಸು ಒಂದು ನಿರ್ಮಾಣ ಹಂತದಲ್ಲಿರ್ತದೆ. ಅದರ ಮುಂದಿನ ಸಂಪೂರ್ಣವಾದ ನಿರ್ಮಾಣದ ಜವಾಬ್ದಾರಿನ ಕೃಂಬಿಗಲ್ ವಹಿಸ್ತಾರೆ, ಯಶಸ್ವಿಯಾಗಿ ಮುಕ್ತಾಯಗೊಳಿಸ್ತಾರೆ. ಮತ್ತು ಇಡೀ ಒಂದು ಬರೋಡಾ ಸಂಸ್ಥಾನದಲ್ಲಿ 5,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ಮಾಡೋದ್ರ ಮುಖಾಂತರ ಟ್ರೀ ಪ್ಲಾಂಟೇಷನ್ನ ಮಾಡ್ತಾರೆ. ಆಮೇಲೆ ಇಡೀ ಬರೋಡಾ ಸಿಟಿನಲ್ಲಿ 500ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಪಾರ್ಕ್ಗಳು ಡೆವಲಪ್ ಆಗ್ತದೆ. ಆಮೇಲೆ ಇಡೀ ಬರೋಡಾ ಸಿಟಿನ ತುಂಬ ವಿಶೇಷವಾಗಿ ಟೌನ್ ಪ್ಲಾನಿಂಗ್ ಮುಖಾಂತರ ಬಹಳ ಅದ್ಭುತವಾದಂಥ ಒಂದು ಪ್ಲಾನಿಂಗ್ ಮಾಡೋದ್ರ ಮುಖಾಂತರ ಸಿಟಿ ಬ್ಯೂಟಿಫಿಕೇಷನ್ ಮಾಡ್ತಾರೆ. ಸೊ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಯಾಜಿರಾವ್ ಅವರು ಮತ್ತು ನಾಲ್ವಡಿ ಅವರು ತುಂಬ ಆತ್ಮೀಯತೆ ಇದ್ದಂಥದ್ದು ಸಂದರ್ಭ. ಹಾಗಾಗಿ ನಾಲ್ವಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ. ನಾಲ್ವಡಿ ಅವರು ಕುಟುಂಬ ಸಮೇತರಾಗಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಾದಮೇಲೆ ಆ್ಯಕ್ಚುಲಿ ಒಂದು ರಥದಲ್ಲಿ ಸಿಟಿ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ವಿಶೇಷವಾದಂಥ ಅಭಿವೃದ್ಧಿಗಳನ್ನ ನೋಡಿದಾಗ ಅವರು ಅಷ್ಟಾನಿಶ ಆಗ್ತಾರೆ. ಏನಿದು ಫಾರಿನ್ ಕಂಟ್ರಿ ಇದ್ದಂಗೆ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಗ ಸಯಾಜಿರಾವ್ 3 ಅವರು ಪಕ್ಕದಲ್ಲಿ ಇದ್ದಂಥ ಕೃಂಬಿಗಳು ನೋಡಿಬಿಟ್ಟು ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಯಂಗ್ ಮ್ಯಾನ್ ಅಂತ ತೋರಿಸ್ತಾರೆ ಅವರು. ಅವ್ರ ಮಹತ್ವ ಎಲ್ಲ ತಿಳಿದ ಮೇಲೆ ನಾಲ್ವಡಿ ಮಹಾರಾಜರು ದಯಮಾಡಿ ನಿಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ನನ್ನ ಒಂದು ರಾಜ್ಯಕ್ಕೂ ಕೂಡ ಇವ್ರ ಸೇವೆನ ದಯಮಾಡಿ ಕೊಡಿ ಅಂತ ಕೇಳ್ಕೊಳ್ತಾರೆ. ಸೊ ಅದರ ಅನುಸಾರ 1902ನಲ್ಲಿ ಕೃಂಬಿಗಲ್ಲು ಕರ್ನಾಟಕಕ್ಕೆ ಬರ್ತಾರೆ. ಆಗ ಮಹಾರಾಜ ಆಫ್ ಮೈಸೂರು ಮೇಡ್ ಹಿಮ್ ಆಸ್ ಎ ಫಸ್ಟ್ ಗಾರ್ಡನ್ ಸೂಪರ್ಡೆಂಟ್, ಜೊತೆಗೆ ತದನಂತರ ಅವ್ರನ್ನ ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಏನು ಐತಿಹಾಸಿಕವಾದಂಥ ಬೃಂದಾವನ್ ಗಾರ್ಡನ್ಸು ಡೆವಲಪ್ ಆಗ್ತದೆ. ಅದನ್ನು ಅದ್ಭುತವಾದಂಥ ಫಸ್ಟ್ ಮೊಘಲ್ ಗಾರ್ಡನ್ ಆಗಿ ಡೆವಲಪ್ ಮಾಡ್ತಾರೆ. ಆಮೇಲೆ ನಮ್ಮ ರಾಜ್ಯದ ವ್ಯಾಪ್ತಿನಲ್ಲಿ 100 ಗಾರ್ಡನ್ಗಳಿಗೆ ಅವರು ರೂಪವನ್ನು ಕೊಡ್ತಾರೆ. ಮತ್ತು ಲಾಲ್ಬಾಗಿನ ಏನು ಆಂತರಿಕ ಬ್ಯೂಟಿಫಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ವಿಶೇಷವಾಗಿ ಅವರು ಏನು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಬ್ಯೂಟಿಫಿಕೇಷನ್ಗೂ ಕೂಡ ಅವರ ಅಂತಿಮ ಕಾಲಘಟ್ಟದಲ್ಲಿ ಒಂದು ವಿಶೇಷವಾದಂಥ ಭೂದೃಶ್ಯ ವಿನ್ಯಾಸವನ್ನು ಕೂಡ ಮಾಡಿರ್ತಾರೆ. ತೋಟಗಾರಿಕೆ ಇಲಾಖೆಗೆ ಅಪಾರ ಸೇವೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ಆ್ಯಪಲ್ ಕಲ್ಟಿವೇಷನ್ಗೆ ಅವರು ಉತ್ತೇಜನ ಕೊಡ್ತಾರೆ. ಅಲಂಕಾರಿಕ ತೋಟಗಾರಿಕೆಗೆ ಭಾಳ ವಿಶೇಷವಾದಂಥ ಉತ್ತೇಜನ ಕೊಡ್ತಾರೆ. ಹೀಗೆ ತೋಟಗಾರಿಕೆಗೆ ಅವರು ಅಪರಿಮಿತವಾದಂಥ ಕೊಡುಗೆಗಳನ್ನು ಕೊಡ್ತಾರೆ. ಇವತ್ತೇನು ನಾವು ಕಾರ್ಪೊರೇಷನ್ ಸ್ಟೋನ್ ಬಿಲ್ಡಿಂಗ್ ನೋಡ್ತೀವಿ, ಇಟ್ಸ್ ಆಲ್ ಏನಂದರೆ ಹ್ಯಾಂಡ್ ಡ್ರಾಯಿಂಗ್ ಆಫ್ ಕೃಂಬಿಗಲ್ ಅವರ ಮಾಸ್ಟರ್ ಪ್ಲಾನಿಂದ ಬಂದಂಥದ್ದು. ಲಾಲ್ಬಾಗ್ನಲ್ಲಿರ್ತಕ್ಕಂಥ ಐತಿಹಾಸಿಕ ನಮ್ಮ ಏನು ನಿರ್ದೇಶನಾಲಯದ ಕಟ್ಟಡ ಕೂಡ ಅವ್ರ ಪ್ಲ್ಯಾನು. ಹೀಗೆ 10 ಕಟ್ಟಡಗಳು, 100 ಉದ್ಯಾನವನಗಳು ಅವ್ರ ಕಾಲದಲ್ಲಿ ಬರುತ್ತೆ. ಸೊ ಇದೆಲ್ಲ ಆದ ನಂತರ ನಮಗೇನಿಸ್ತು, ಕೃಂಬಿಗಲ್ ಅವರು 150 ವರ್ಷದ ಜನ್ಮಾಚರಣೆ ಮಾಡ್ತಾಯಿದ್ದೀವಿ, ಒಂದು ಮೈಸೂರು ಉದ್ಯಾನ ಕಲಾ ಸಂಘವನ್ನು ಸ್ಥಾಪನೆ ಮಾಡಿದಂಥವ್ರವರು, ಅಲಂಕಾರಿಕ ತೋಟಗಾರಿಕೆಗೆ ಉತ್ತೇಜನ ಕೊಟ್ಟಂಥವ್ರು. ಕೇವಲ ಒಂದು ಶೋ ಮಾಡಿದ್ರೆ ಸಾಲದು, ಇಷ್ಟೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರ ಸಮಾಧಿಯಲ್ಲಿದೆ ಅಂತ ಹುಡುಕ್ತಾ ಹೋದಾಗ ನಮಗೆ ಭಾಳ ಆಶ್ಚರ್ಯ ಕಾದಿದ್ದೇನಂತಂದರೆ, ಅವರು ಏನು 27 ವರ್ಷದ ಹುಡುಗ ಆಗಿ ಬಂದಾಗ 90 ವರ್ಷ ಡ್ಯಾಡ್ ಆದರೂ ಕೂಡ ಅವ್ರು ಆ್ಯಕ್ಚುಲಿ ತಾಯ್ನಾಡಿಗೆ ಒಂದು ಸಾರಿನೂ ಹೋಗಲ್ಲ. ಅವರು ಇಲ್ಲೇ ಬೆಂಗಳೂರಿನಲ್ಲೇ ತೀರ್ಕೊಳ್ತಾರೆ. ಇಲ್ಲೇ ನಮ್ಮ ಕ್ರಿಶ್ಚಿಯನ್ ಕ್ರಿಮೆಟೋರಿಯಂ ಏನಿದೆ ನಮ್ಮ ರಿಚ್ಮಂಡ್ ಸರ್ಕಲ್ನಿಂದ ಆ ಕಡೆ, ಅಲ್ಲಿ ಅವ್ರನ್ನ ಕ್ರಿಮೇಟ್ ಮಾಡಿರ್ತಾರೆ. ಆದರೆ ಅವ್ರ ಸಮಾಧಿ ಯಾವುದೇ ಒಬ್ಬ ಸಾರ್ವಜನಿಕ ಜನರಿಗೆ ಒಂದು ಗೊತ್ತಾಗ್ತಾ ಇರಲ್ಲ. ಆಮೇಲೆ ನಾವು ಅದನ್ನು ಹುಡುಕ್ತಾ ಹೊರಟಾಗ ಅಲ್ಲಿ ಅವರ ಸಮಕಾಲೀನರಾಗಿದ್ದಂಥ ಏನು MTR ಕ್ರೂಸ್ ಇದ್ದರು, ಅವರ ಮಗ ಮತ್ತು ಅವರೆಲ್ಲವನ್ನೂ ಕೂಡ ಕೇಳಿ ಆ ಸಮಾಧಿಯನ್ನು ಹುಡುಕ್ತಕ್ಕಂಥ ಪ್ರಯತ್ನ ಆಯಿತು. ಕೊನೆಗೆ ಒಂದು ದಿವಸ ನಮಗೆ ಆ ಸಮಾಧಿಯ ಏನು ಒಂದು ಎಸ್ಕಲೇಟ್ ಮಾಡ್ತಾ ಹೋದಾಗ ದಿ ಗ್ರೇಟ್ ಸೆಲ್ಯೂಟಿ ಎ ಬ್ರೇವ್ ಮ್ಯಾನ್ ಆಫ್ ಇಂಡಿಯಾ ಗುಸ್ತಾವ್ ಹರ್ಮನ್ ಕೃಂಬಿಗಲ್ ಅಂತ ಒಂದು ಕೆತ್ತನೆ ಮಾಡಿದಂಥ ಇದು ಕಾಣ್ತು. ಭಾಳ ಖುಷಿ ಆಯಿತು. ತದನಂತರ ನಾವು ಆ್ಯಕ್ಚುಲಿ ಆ ಒಂದು ಸ್ಟೋನನ್ನು ಇಟ್ಕೊಂಡು ಅದನ್ನು ಆ್ಯಕ್ಚುಲಿ ಏನು ಬೇರೆ ಹೊಸದಾಗಿ ಕಲ್ಲುಗಳನ್ನು ನಿರ್ಮಾಣ ಮಾಡಿ ಹಿಂದೆ ಅವರ ಮುಖ ಕೆತ್ತನೆ ಮಾಡಿಸಿ, ಅವರ ಸಾಧನೆ ಕೆತ್ತನೆ ಮಾಡಿಸಿ, ಆ ಒರಿಜಿನಲ್ ಕಲ್ಲನ್ನ ಸಮಾಧಿಗೆ ಇಟ್ಟು ಸಂಪೂರ್ಣವಾಗಿ ಅದನ್ನು ಪುನರುಜ್ಜೀವನ ಮಾಡಿದ್ದೀವಿ. ಅಲ್ಲಿಂದ ಜ್ಯೋತಿಯನ್ನು ತರುವುದ್ರ ಮೂಲಕ ಇಲ್ಲೇನು ನಾವು ಐತಿಹಾಸಿಕ ಗಾಜನ್ ಮನೆಯಲ್ಲಿ ಕೃಂಬಿಗಲ್ ಶೋ ಅಂತ ಮಾಡಿದ್ವಿ, ಇದೇ ಸ್ಥಳದಲ್ಲಿ ಕೃಂಬಿಗಲ್ ಅವರ ಪುತ್ಥಳಿ ಇತ್ತು. ಆಮೇಲೆ ಮಧ್ಯಭಾಗದಲ್ಲಿ ಕೃಂಬಿಗಲ್ ಅವರು ಜರ್ಮನಿಯಲ್ಲಿ ಹುಟ್ಟಿದಂಥ ಗುಸ್ತಾವ್ ಹಳ್ಳಿನಲ್ಲಿ ಹುಟ್ಟಿದಂಥ ಆ ಮನೆಯ ಒಂದು ಪುಷ್ಪ ಪ್ರತಿರೂಪವನ್ನು 30 ಲಕ್ಷ ಹೂಗಳಿಂದ ಮಾಡಿದ್ವಿ. ಹಾಗಾಗಿ ಇಲ್ಲಿ ಇದ್ದಂಥ ಜ್ಯೋತಿಗೆ ಏನು ಅವರ ಸಮಾಧಿಯಿಂದ ತಂದಂಥ ಇದನ್ನು ಜ್ಯೋತಿಯನ್ನು ಇಗ್ನೈಟ್ ಮಾಡೋದ್ರ ಮುಖಾಂತರ ಫಲಪುಷ್ಪ ಪ್ರದರ್ಶನಕ್ಕೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಕೃಂಬಿಗಲ್ ಅವರ ಮರಿಮೊಮ್ಮಗಳು, ಜರ್ಮನ್ ಕಾನ್ಸುಲೇಟು ಮತ್ತು ಸಹಸ್ರಾರು ಅಭಿಮಾನಿಗಳ ಮುಖಾಂತರ ಈ ಒಂದು ಐತಿಹಾಸಿಕ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆಯನ್ನು ಕೊಡಲಾಯಿತು. ಸೊ ಹೀಗೆ ಕೃಂಬಿಗಲ್ ಅವರ ಹೆಸರಿನಲ್ಲೇ ಕೃಂಬಿಗಲ್ ಶೋ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಇದುವರೆಗೂ ಕೂಡ ಕೇವಲ ಸುಮ್ಮನೆ ಫಲಪುಷ್ಪ ಪ್ರದರ್ಶನ ಅಂತ ನಡೀತಾ ಇತ್ತು. ಅದಾದ ನಂತರ ಆ ಒಂದು ಫಲಪುಷ್ಪ ಪ್ರದರ್ಶನದ ಮುಖೇನ ನಮ್ಮ ಯುವ ಜನರಿಗೆ ಮತ್ತು ಯುವ ಪೀಳಿಗೆಗೆ ಭಾಳ ಅಗಾಧವಾದಂಥ ಒಂದು ಇನ್ಫ್ಲುಯೆನ್ಸು ಮತ್ತು ಪರಿಣಾಮ ಆಯಿತು. ಭಾಳ ಜನ ಅದನ್ನು ತುಂಬ ಮೆಚ್ಚಿಕೊಂಡ್ರು. ಅದನ್ನೆಲ್ಲ ನೋಡಿ ನಾವು ಮುಂದೆ ಈ ನಾಡು ಮತ್ತು ರಾಷ್ಟ್ರಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥ ದಾರ್ಶನಿಕರ ಹೆಸರಿನಲ್ಲಿ ಯಾಕೆ ಫಲಪುಷ್ಪ ಪ್ರದರ್ಶನವನ್ನು ಮಾಡಬಾರ್ದು ಅಂತಕ್ಕಂಥ ಚಿಂತನೆ ಬಂತು. ನಂತರ ನಾವು ಕನ್ನಡಕ್ಕೆ ಇದು ಜ್ಞಾನಪೀಠ ಪ್ರಶಸ್ತಿ ಬಂದು 50 ವರ್ಷಗಳ ನೆನಪಿಗೆ ರಾಷ್ಟ್ರಕವಿ ಕುವೆಂಪು ಹೆಸರಿನಲ್ಲಿ ಪ್ರದರ್ಶನ ಮಾಡಿದ್ವಿ. ಮೈಸೂರು ಮಹಾರಾಜರ 600 ವರ್ಷಗಳ ಇತಿಹಾಸ ಇಟ್ಕೊಂಡು ಅವ್ರ ಹೆಸರಿನಲ್ಲಿ ಮಾಡಿದ್ವಿ. ಹಾಗೆ ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ ಅವರು, ಮತ್ತು ಏನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣ ಮತ್ತು ಬಸವಾದಿ ಶರಣರು,
ಹೀಗೆ ಈ ಒಂದು ಇದು ಏನು ಒಂದು ಪಯಣ ಮುಂದುವರಿತು. ಸೊ ಇದುವರೆಗೂ ಕೂಡ ಸುಮಾರು ನಾವು 16-17 ಏನು ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡಿದ್ದೀವಿ. ಇದೇ ಪ್ರಪ್ರಥಮ ಬಾರಿಗೆ. ಸೊ ಯಾಕೆಂದರೆ ನಾವೀಗ ದಾರ್ಶನಿಕರನ್ನು ಇಟ್ಕೊಂಡು ಫಲಪುಷ್ಪ ಪ್ರದರ್ಶನ ಮಾಡ್ತಾಯಿದ್ವಿ. ಈ ನಾಡನ್ನು ಹಲವಾರು ಪ್ರತಿಷ್ಠಿತ ರಾಜ ಮನೆತನಗಳು ಆಳಿವೆ. ಮತ್ತು ಬಹುಶಃ ನಾವು ಎಂದೂ ಅಚ್ಚಳಿಯದ ಏನು ಅಮೋಘವಾದಂಥ ಸೇವೆ ನಾವು ಸಲ್ಲಿಸಿದರೆ. ಹಾಗಾಗಿ ಆ ಎಲ್ಲ ಡೈನೆಸ್ಟಿಗಳ ಒಂದು ಏನಂದರೆ ಅವರ ಒಂದು ಏನು ಕೆಲಸವನ್ನು ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಕಾರಣಕ್ಕೆ ಏನು ಮೊಟ್ಟ ಮೊದಲು ಕನ್ನಡ ನಾಡಿಗೆ ಕದಂಬರು ಮತ್ತು ಚೋಳರು ಏಕಕಾಲದಲ್ಲಿ ಈ ಒಂದು ರಾಜ್ಯ ಸ್ಥಾಪನೆಗೆ ಮುಂದಾದರು. ಹಾಗಾಗಿ ಗಂಗರು ಸುಮಾರು 7 ಶತಮಾನಗಳು ನಮ್ಮ ನಾಡನ್ನು ಆಳಿದ್ದಾರೆ. ಅವರ ಒಟ್ಟಾರೆ ಲೆಗಸಿಯನ್ನು ನಾವು ತಿಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಪ್ರಪ್ರಥಮ ಫಲಪುಷ್ಪ ಪ್ರದರ್ಶನವನ್ನು ಈ ಗಾಜನ ಮನೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸರ್. ಗ್ರೇಟ್ ಸರ್. ಆ್ಯಕ್ಚುಲಿ ನೋಡಿ, ನೀವು ಹೇಳಿದಾಗ ಅನಿಸಿದ್ದು ನನಗೆ ಯಾರೋ ಒಬ್ಬರು ಜನನೇ ಮರೆತೋಗಿರುವಂಥ ವ್ಯಕ್ತಿಯಿಂದ ಶುರುವಾದಂಥ ಫಲಪುಷ್ಪ ಪ್ರದರ್ಶನ. ಈಗ ಕುಂಬಿಗಲ್ ಅಂದರೆ ಪ್ರಾಬಬ್ಲಿ ನಮಗಂತೂ ಗೊತ್ತಿಲ್ಲ ಯಾರದು ಏನು ಅಂತ. ಈಗ ನೀವು ಹೇಳಿದಾಗ ಇಷ್ಟೆಲ್ಲ ಜನಸಾಮಾನ್ಯರಿಗೆ ತಲುಪೋದಕ್ಕೆ ತುಂಬ ಇಂಪಾರ್ಟೆಂಟ್ ವಿಷಯ. ಎಷ್ಟೋ ಕಾಂಟ್ರಿಬ್ಯೂಷನ್ ನೀವು ಹೇಳಿದ್ರಿ, ಕಟ್ಟಡಗಳಿಂದ ಹಿಡಿದು ಎಲ್ಲ. ಸೊ ಅಲ್ಲರಿ ಮರ್ತಿರೋ ಒಬ್ಬ ವ್ಯಕ್ತಿನ ಎತ್ತಿ ಅಲ್ಲಿಂದ ಶುರು ಮಾಡಿ ಇವಾಗ ತುಂಬ ಜನಗಳನ್ನು ಪ್ರೆಸೆಂಟ್ ಮಾಡಿ ಇತಿಹಾಸಕ್ಕೆ ಆ್ಯಕ್ಚುಲಿ ಇವತ್ತಿನ ಕಾಲಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ ವಿಷಯ. ಒಂದು ಗ್ರೇಟ್ ಇನಿಷಿಯೇಟಿವ್ ಸರ್. ಮತ್ತು ಅಗೇನ್ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಸರ್? ಫ್ಲವರ್ಸ್ಗಳೆಲ್ಲ ಮೇಡಮ್ ಹೇಳ್ತಾಯಿದ್ರು, ಅವರು ಫ್ಲವರ್ ವರ್ಲ್ಡ್ ವೈಡ್ ಎಲ್ಲೆಲ್ಲಿಂದಲೂ ಫ್ಲವರ್ಸ್ಗಳು ಬರುತ್ತೆ ಇಲ್ಲಿಗೆ ಅನ್ನೋ ರೀತಿ ಅಂತ ಹೇಳ್ತಿದ್ರು. ಹಂಗಾದರೆ ಇದು ಹೂಗಳನ್ನೇ ತರಿಸ್ತೀರಾ ಸರ್? ಇಲ್ಲ, ಈಗ ಒಂದು ಏನಂದರೆ ನಾವು ಫಲಪುಷ್ಪ ಪ್ರದರ್ಶನವನ್ನು ಈಗ ನಾವು ಈಗಾಗಲೇ ಹೇಳಿದಾಗೆ ಜನವರಿ ಮತ್ತು ಆಗಸ್ಟಲ್ಲಿ ಏನು ಮಾಡ್ತೀವಲ್ಲ, ಸೊ ಈ ಒಂದು ಫಲಪುಷ್ಪ ಪ್ರದರ್ಶನಗಳನ್ನ ನಾವು ಆಯೋಜನೆ ಮಾಡಬೇಕು ಅಂತಂದರೆ ಒಂದು 5ರಿಂದ 5.5 ತಿಂಗಳ ಮುಂಚಿತವಾದಂಥ ಪ್ರಿಪ್ರೇಷನ್ಸ್ ಬೇಕು. ಏಕೆಂದರೆ ನೋಡಿ, ಈಗ ನಮ್ಮ ಫಲಪುಷ್ಪ ಪ್ರದರ್ಶನ ನಡೀತಕ್ಕಂಥದ್ದು 10ರಿಂದ 12 ದಿವಸ. 12 ದಿವಸದಲ್ಲಿ 175ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಎಲ್ಲ ಹೂಗಳು ಕೂಡ ಬಿಟ್ಟಿರಬೇಕು. ಕೆಲವು ಹೂಗಳು 4ರಿಂದ 4.5 ತಿಂಗಳು, 5 ತಿಂಗಳು ಹೂ ಬಿಡಲಿಕ್ಕೆ ಕಾಲಾವಕಾಶ ಬೇಕು. ಕೆಲವಕ್ಕೆ 3 ತಿಂಗಳು, 2 ತಿಂಗಳು, 1 ತಿಂಗಳು. ಸೊ ಅವರ ಒಂದು ಡ್ಯೂರೇಷನ್ನು ವೇರಿ ಆಗ್ತದೆ. ಆದ್ದರಿಂದ ನಾವು ಸೈಂಟಿಫಿಕ್ಕಾಗಿ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಈಗ ಜನವರಿ 2ನೇ ವಾರದಲ್ಲಿ ನಾವು ಈಗ ಆಗಸ್ಟ್ 2ನೇ ವಾರದಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತೀವಿ ಅಂತಂದರೆ ಆ ಬ್ಯಾಕ್ ಡೇಟ್ ನಾವು 6 ಮಂತ್ಸ್ ಅಥವಾ 5.5 ಮಂತ್ಸ್ ಬ್ಯಾಕೇ ವರ್ಕ್ ಮಾಡಿ ಅದರ ಪ್ರಕಾರ ನಾವು ಆ್ಯಕ್ಚುಲಿ ಕುಂಡದಲ್ಲಿ ಅಗಾಧವಾದಂಥ ನಾವು ಏನು ಗಿಡಗಳನ್ನು ಬೆಳೆಸ್ಕೊಳ್ತೀವಿ, ವಾರ್ಷಿಕ ಹೂಗಳನ್ನ ಬೆಳೆಸ್ತೀವಿ. ಮತ್ತು ಅದು ಒಂದು ಪ್ರಕ್ರಿಯೆ. ಎರಡನೇದು ಲಾಲ್ಬಾಗ್ ಸಸ್ಯ ತೋಟ 240 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಒಂದು ಬಟಾನಿಕಲ್ ಗಾರ್ಡನು. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಬೆಡ್ಗಳಲ್ಲಿ ಮತ್ತು ಏನು ಟಬ್ಗಳಲ್ಲಿ ನಾವು ಅಲ್ಲೇ ನೇರವಾಗಿ ಬೀಜಗಳು ಮತ್ತು ಸೀಡ್ಲಿಂಗ್ಸನ್ನು ನಾಟಿ ಮಾಡೋದ್ರ ಮೂಲಕ, ಸೊ ನಾನು ಈಗಾಗಲೇ ಹೇಳಿದಾಗೆ ಡ್ಯೂರೇಷನ್ನ ನೋಡಿಕೊಂಡು ಈಗ 4.5 ತಿಂಗಳು ಹಿಂದೆ ನಾವು ಪ್ಲಾಂಟ್ ಮಾಡಿದರೆ ಕರೆಕ್ಟಾಗಿ ಈ ಟೈಮ್ಗೆ ಹೂವು ಬರುತ್ತೆ. ಹಾಗೆ ಸೀಸನ್ ವೈಸು ನಾವು ನೋಡ್ಕೊಂಡು ಅದನ್ನು ಆ್ಯಕ್ಚುಲಿ ಕಂಪ್ಲೀಟು ಲಾಲ್ಬಾಗಿನ 5 ಪ್ರದೇಶಗಳಲ್ಲಿ ಪ್ಲಾಂಟ್ ಮಾಡ್ತೀವಿ. 3ನೇ ಆಯ್ಕೆ ಅಂತಂದರೆ ಈಗ ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರಿನಲ್ಲಿ ಹಲವಾರು ಪ್ರತಿಷ್ಠಿತ ಕಂಪನಿಗಳಿದೆ. ಈಗ ತಾವು ನೋಡ್ತಿರ್ಬೋದು, ಇದು ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪನಿ, ಪದ್ಮಭೂಷಣ ಅವಾರ್ಡಿಯಾದಂಥ ಏನು ಮನಮೋಹನ್ ಅತ್ತಾವರವರ ಒಂದು ನೇತೃತ್ವದಲ್ಲಿ ಸ್ಥಾಪನೆಯಾದಂಥ ಇಡೀ ದೇಶದ ಪ್ರಪ್ರಥಮ ಫ್ಲೋರಿಕಲ್ಚರ್ ಕಂಪನಿ. ಅವರು ಸುಮಾರು 60 ವರ್ಷದಿಂದ ಸುದೀರ್ಘವಾಗಿ ಆರ್ನಮೆಂಟಲ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ದೇಶ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾರೆ. ನಮ್ಮ ರಾಜ್ಯದನ್ನು ಅದನ್ನು ಕೂಡ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಫ್ಲವರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅವರು ನಮ್ಮ ತೋಟಗಾರಿಕೆ ಇಲಾಖೆ ಜೊತೆ ಸುಮಾರು 30 ವರ್ಷಗಳಿಂದ ಉಚಿತವಾಗಿ ಈ ಥರದ ಪ್ರದರ್ಶನವನ್ನು ಮಾಡಿಕೊಡ್ತಿದ್ದಾರೆ. ಅವರ ಇನ್ವಾಲ್ವ್ಮೆಂಟನ್ನು ಇಟ್ಕೊಳ್ತೀವಿ. ಅದರ ಜೊತೆಗೆ ಫ್ಲಾರೆನ್ಸ್ ಫ್ಲೋರಾ ಅಂತಕ್ಕಂಥ ಕಂಪ್ನಿ, ಭಾಗ್ಯಲಕ್ಷ್ಮಿ ಅಂತೇಳಿ ಅವರು ನಮ್ಮ ಸೇವಂತಿಗೆ ಹೂಗಳಲ್ಲಿ ಭಾಳ ವಿಶೇಷವಾದಂಥ ಪರಿಣಿತಿಯನ್ನು ಹೊಂದಿದ್ದಾರೆ. ಆಮೇಲೆ ಅದರ ಜೊತೆಗೆ ಸಾಕಷ್ಟು ಖಾಸಗಿ ನರ್ಸರಿಗಳು ನಮ್ಮ ಜೊತೆ ಕೈಯನ್ನು ಜೋಡಿಸ್ತದೆ. ಆಮೇಲೆ ಅದರ ಜೊತೆಗೆ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ತೋಟಗಾರಿಕೆ ಇಲಾಖೆ ವ್ಯಾಪ್ತಿನಲ್ಲಿ ಊಟಿನಲ್ಲಿ ಒಂದು ಗಿರಿಧಾಮ ಇದೆ. ತಮಗೆ ಗೊತ್ತಿರ್ಬೋದು, ಅಲ್ಲಿ ಹವಾಗುಣ ಸುಮಾರು ಒಂದು 10 ಡಿಗ್ರಿಯಿಂದ 20-22 ಡಿಗ್ರಿ ಇರ್ತದೆ. ಶೀತವಲಯದ ಹೂಗಳು ತುಂಬ ವಿಶೇಷವಾಗಿ ಬರ್ತವೆ, ಇಲ್ಲಿ ಬರಲ್ಲ ಅದು. ಹಂಗಾಗಿ ಅಲ್ಲಿರ್ತಕ್ಕಂಥ ಶೀತವಲಯದ ಹೂಗಳನ್ನ ಬೆಳೆದು ನಾವು ಪ್ರದರ್ಶನ ಸಂದರ್ಭದಲ್ಲಿ ತೊಗೊಂಡು ಬರ್ತೀವಿ. ಆಮೇಲೆ ನಂದಿ ಗಿರಿಧಾಮದ ಮೇಲ್ಗಡೆ ನಾವು ವಿಶೇಷವಾದ ಹೂಗಳು ಬೆಳಿತೀವಿ. ಲಾಲ್ಬಾಗ್ ಕಬ್ಬನ್ ಪಾರ್ಕು, ಮತ್ತು ಅದರ ಜೊತೆಗೆ ನಮಗೆ ತಮಿಳುನಾಡು, ಕರ್ನಾಟಕದ ಕೆಲವು ಭಾಗಗಳು, ಆಂಧ್ರ ಪ್ರದೇಶ, ಮತ್ತು ಇದು ಏನು ಪುಣೆ, ಮಹಾರಾಷ್ಟ್ರ, ಹೀಗೆ 5-6 ರಾಜ್ಯಗಳಿಂದ ಬರುತ್ತೆ. ಬಟ್ ಈ ಬಾರಿ ನಾವು ಏನು ಒಂದು ಗಂಗರ ಇತಿಹಾಸವನ್ನು ಇಟ್ಕೊಂಡು ಪರಿಕಲ್ಪನೆಯನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಏನು ನಮ್ಮ ಚಾವುಂಡರಾಯ ಬಸದಿ ಇದೆ, ಅದಕ್ಕೆ ಅಲಂಕಾರ ಮಾಡಿರ್ತಕ್ಕಂಥ ಹೂಗಳನ್ನ ಸುಮಾರು 5 ರಾಷ್ಟ್ರಗಳಿಂದ ತರಿಸಿದ್ವಿ. ಸೊ ನಮ್ಮಲ್ಲಿ ಹಾಲೆಂಡು, ದೆನ್ ಕೀನಿಯಾ, ಆಸ್ಟ್ರೇಲಿಯಾ, ದೆನ್ ಥಾಯ್ಲೆಂಡು. ಸೊ ಈ ದೇಶಗಳಿಂದ ನಾವು ವಿಶೇಷ ಸೌತ್ ಅಮೆರಿಕಾದಿಂದ ಕೂಡ ಬಂದಿದೆ. ಈ 5 ದೇಶಗಳಿಂದ ಹೂಗಳನ್ನ ತರಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿದ್ದೇವೆ. ಸೊ ಹೀಗೆ ಒಟ್ಟು ಈ ಪ್ರದರ್ಶನದಲ್ಲಿ 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಕುಂಡದಲ್ಲಿ ಬೆಳೆದಂಥ, ನೆಲದಲ್ಲಿ ಬೆಳೆದಂಥ ಮತ್ತು ಈ ಥರ ಏನು ನಾವು ಫ್ಲೋರಲ್ ರೆಪ್ಲಿಕಾಸ್ ಮಾಡಿದ್ದೀವಿ. ಅದಕ್ಕೆ ನಾವು ಕೆಲವಾರು ಆಕರ್ಷಕವಾದಂಥ ಗುಲಾಬಿ ಮತ್ತು ಸೇವಂತಿಗೆ ಕಟ್ ಫ್ಲವರ್ಸು ಕೂಡ ಬಳಸಿದ್ದೀವಿ. ಸೊ
ಸೊ ಹೀಗೆ ಒಟ್ಟಾರೆ ನಾವು 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಈ ಪ್ರದರ್ಶನದಲ್ಲಿ ಬಳಸಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ಬೋದು. ಸೂಪರ್ ಅಂದರೆ ತುಂಬ ಸ್ಪೆಷಲ್, ತುಂಬ ಕಷ್ಟಪಟ್ಟು ತರಿಸೋ ಥರದ್ದು ಯಾವ್ದಾದ್ರು ಐಕಾನಿಕ್ ಹೂ ಇದೆಯಾ ಸರ್ ಇದರೊಳಗೆ? ಖಂಡಿತ. ಈಗ ನಾನು ನೋಡಿ, ಈಗ ಅಲ್ಲಿ ಬಿಲ್ಬರ್ಜಿಯಾ ಅಂತಿದೆ, ಆ್ಯಕ್ಚುಲಿ ಭಾಳ ವಿಶೇಷವಾದಂಥ ಗಿಡಗಳು. ಇದು ಥಾಯ್ಲೆಂಡಿಂದ ತರಿಸಿರ್ತಕ್ಕಂಥದ್ದು. ಇದು ತುಂಬ, ಯಾಕೆಂದರೆ ನಮ್ಮಲ್ಲಿ ಭಾಳ ವೆರೈಟಿಗಳಿದೆ, ಆದರೆ ಇಷ್ಟೊಂದು ಆಕರ್ಷಕವಾಗಿಲ್ಲ. ಆಮೇಲೆ ಇಲ್ಲಿ ನಾವು ಕೆಳಗಡೆ ಪೈನ್ ಸಿಟಿ ಅಂತ ನೋಡ್ತಾ ಇದ್ದೀವಿ, ಅದು ವಿಂಟರ್ನಲ್ಲಿ ಮಾತ್ರ ಆ ಫ್ಲವರ್ಸ್ ಬರುತ್ತೆ. ಆ್ಯಕ್ಚುಲಿ ಅದು ಗಿಡನೇ ಮೇಲ್ಗಡೆ ಇರ್ತಕ್ಕಂಥ ಎಲೆಗಳು ಕಲರು ಟರ್ನ್ ಆಗಿ ಎಲೆಗಳೇ ಅದು ಹೂವಾಗಿ ಪರಿವರ್ತನೆ ಆಗ್ತದೆ. ಚಳಿಗಾಲ ಕಡಿಮೆ ಆಗ್ತಾ ಇದ್ದು ಮತ್ತು ಬೇಸಿಗೆ ಸಮೀಪಿಸಿದಂತೆ ಮತ್ತೆ ನಾರ್ಮಲ್ ಗ್ರೀನ್ ಆಗಿಬಿಡುತ್ತೆ. ಸೊ ಸಮಥಿಂಗ್ ಸ್ಪೆಷಲ್ ಅದು. ಆಮೇಲೆ ಈ ಸಾರಿ ನಾವಿಲ್ಲಿ ತುಂಬ ವಿಶೇಷವಾಗಿ ಏರ್ ಪ್ಲ್ಯಾಂಟ್ಸನ್ನು ಇಟ್ಟಿದ್ದೀವಿ. ಆಮೇಲೆ ಅಲ್ಲಿ ನೀವು ತಾವು ನೋಡ್ತಿರ್ಬೋದು ಸ್ಟ್ಯಾಗಾರ್ನ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಗಿಡಗಳು ಕೂಡ ಏನು ಅಂದರೆ ಈ ವಾತಾವರಣದಲ್ಲಿ ಇರ್ತಕ್ಕಂಥ ಆರ್ದ್ರತೆ RH ಏನಿರ್ತದೆ, ನೀರಿನ ಅಂಶವನ್ನು ಇಟ್ಕೊಂಡು ಬೆಳೀತಕ್ಕಂಥ ಗಿಡಗಳು. ಸೊ ಅವೆಲ್ಲ ಭಾಳ ವಿಶೇಷ ಅನಿಸುತ್ತೆ. ಮತ್ತು ಅಲ್ಲಿ ಆ ಕಡೆ ಒಳಗಡೆ ಇರ್ತಕ್ಕಂಥ ಇದರೊಳಗಡೆ ತುಂಬ ವಿಶೇಷವಾದಂಥ ಕೆಲವು ರೇರ್ ವೆರೈಟೀಸ್ ಆಫ್ ಇಂಪೇಷನ್ಸ್ ಬಂದಿದೆ ಈ ಸಾರಿ. ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ, ಒಂದೊಂದು ತಳಿನಲ್ಲಿ ಕೇವಲ 1 ಬಣ್ಣ 2 ಬಣ್ಣ ಇತ್ತು. ಈಗ ಸೇವಂತಿಗೆಯಲ್ಲಿ ಸುಮಾರು 12-13 ಬಣ್ಣ ಇದೆ. ಆಮೇಲೆ ನಿಮ್ಮ ಇದು ಎಂಥದ್ದು ಇಂಪೇಷನ್ಸಲ್ಲಿ ಸುಮಾರು 12-13 ವರ್ಣ ಇದೆ. ಸೊ ಹಾಗಾಗಿ ಈ ಸಾರಿ ಸುಮಾರು 140ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳು, 36 ಲಕ್ಷ ಜಾತಿ ಅಂದರೆ 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಬಳಸಿರ್ತಕ್ಕಂಥದ್ದು ವಿಶೇಷ. ಕೀಟಭಕ್ಷಕ ಸಸ್ಯಗಳು ಇದೆ ಅಂತ ಕೇಳಿದ್ವಿ ಸರ್. ಹೌದು, ಅಂದರೆ ಈ ಬಾರಿ ಪ್ರದರ್ಶನಕ್ಕಿಟ್ಟಿಲ್ಲ, ಅದನ್ನು ಪ್ರತಿ ಸಾರಿ ನಾವು ಸಾಮಾನ್ಯವಾಗಿ ಕೀಟಭಕ್ಷಕ ಗಿಡಗಳ ಪ್ರದರ್ಶನ ಕೂಡ ಮಾಡ್ತೀವಿ. ಏಕೆಂದರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅದರ ಬಗ್ಗೆ ವಿಶೇಷವಾದಂಥ ಆಸಕ್ತಿ. ಸೊ ಆ ಥರದ ವಿಶೇಷ ಗಿಡಗಳನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಲ್ಲಿ ಏನಾದರೂ ಎಕ್ಸ್ಪೆನ್ಸಿವ್ ಅಂದರೆ ಯಾವುದಾದ್ರೂ ಹೇಳ್ಬೋದು? ಅದೇ ಖಂಡಿತ. ಈಗ ನಾವಲ್ಲಿ ಸ್ಟ್ಯಾಗಾರ್ನ್ ಫರ್ನ್ ಇದೆಯಲ್ಲ, ಅದು ಒಂದೇ ಗಿಡಕ್ಕೆ ನಿಮಗೆ 1ರಿಂದ 1.5 ಲಕ್ಷ ಆಗುತ್ತೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿರ್ತಕ್ಕಂಥದ್ದು. ಕೆಲವು ಏರ್ ಪ್ಲ್ಯಾಂಟ್ಸ್ಗಳಿಗೆ ಸುಮಾರು ಒಂದು 2ರಿಂದ 3 ಸಾವಿರ ಆಗುತ್ತೆ. ಆಮೇಲೆ ಅಲ್ಲಿ ಕೆಲವು ಆರ್ಕಿಡ್ಸನ್ನು ಯೂಸ್ ಮಾಡಿದ್ದೀವಿ, ಅದು ಕೂಡ ಎಕ್ಸ್ಪೆನ್ಸಿವ್. ಆಮೇಲೆ ಇಲ್ಲಿ ನಾವು ಆ್ಯಕ್ಚುಲಿ ವಿಶೇಷವಾಗಿ ಇಂಡೋ ಅಮೆರಿಕನಲ್ಲಿ ನಾವು ಕ್ರೀಪಿಂಗ್ ಪೆಟೂನಿಯಾ ಅಂತ ಯೂಶ್ವಲಿ ನಾವೇನು ಮಾಡ್ತಿದ್ವಿ, ಒಂದು ಟಬ್ಬಲ್ಲಿ ಅಥವಾ ಪಾಟಲ್ಲಿ ಬೆಳೆದು ಪೆಟೂನಿಯಾ ಬೆಳೀತಾ ಇದ್ವಿ. ಆದರೆ ಇವರು ಭಾಳ ವಿಶೇಷವಾಗಿ ಬೇರೆ ಬೇರೆ ದೇಶಗಳಿಂದ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಒಂದು ಪಾಟ್ನಲ್ಲಿ ಬೆಳೆದ್ರೆ 2 ಮೀಟರ್ ಅದು ಕ್ರಾಲ್ ಆಗುತ್ತೆ ಕೆಳಗಡೆ, ಇಟ್ ವಿಲ್ ಹ್ಯಾಂಗ್ ಡೌನ್. ಸೊ ಅದು ಭಾಳ ಆಕರ್ಷಕ. ಅಂಥ ಒಂದು ವಿಶೇಷವಾದಂಥ 5 ತಳಿಗಳು ತಂದಿದ್ದಾರೆ, ಅದು ಕೂಡ ಎಕ್ಸ್ಪೆನ್ಸಿವ್. ಸೊ ಈ ಥರ ಒಟ್ಟಾರೆ ಇಲ್ಲಿ ಭಾಳ ಕಡಿಮೆ ಖರ್ಚಿನಿಂದ ಹಿಡಿದು ಎಕ್ಸ್ಪೆನ್ಸಿವ್ ಆಗೋವರೆಗೂ ಕೂಡ ಹಲವಾರು ವೈವಿಧ್ಯಮಯವಾದಂಥ ಹೂಗಳಿದೆ. ಒಂದು ಅಂದಾಜು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಈ ಫ್ಲವರ್ ಶೋ ಇವೆಂಟ್ಗೆ? ಅಂದರೆ ಒಂದು ಫಲಪುಷ್ಪ ಪ್ರದರ್ಶನ ಅಂತಂದರೆ ಇಲ್ಲಿ ಹಲವಾರು ಕ್ಯಾಟಗರಿ ನಮಗೆ ಪರಿಣಿತರು ಬೇಕಾಗ್ತದೆ. ಅಂದರೆ ಪ್ರಮುಖವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯ ನುರಿತ ತೋಟಗಾರರು, ಯಾಕೆಂದರೆ ಅವರು ಸುಮಾರು 30-40 ವರ್ಷ ಇಲ್ಲೇ ಕಾರ್ಯನಿರ್ವಹಿಸಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರು ಸುಮಾರು ಒಂದು 200ರಿಂದ 250 ಜನ ತೋಟಗಾರರು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಆರ್ಟಿಸ್ಟ್ಗಳು, ಈಗ ತಾವೆಲ್ಲ ನೋಡ್ತಾ ಇದ್ದೀವಿ, ಇಷ್ಟೆಲ್ಲ ನಿಮಗೆ ಆ್ಯಕ್ಚುಲಿ ಸ್ಟ್ಯಾಚ್ಯುಗಳು, ಮಹಾರಾಜರ ಸ್ಟ್ಯಾಚ್ಯುಗಳಿರ್ಬೋದು, ಆಮೇಲೆ ವಿಶೇಷವಾದಂಥ ಪರಿಕಲ್ಪನೆಗಳಿದು, ಅಂಥ ಒಂದು ಇದನ್ನು ಮಾಡ್ತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ. ಜೊತೆಗೆ ಇಲ್ಲಿ ಫ್ಲೋರಲ್ ಪರಿಣಿತರು. ಈಗ ಇವತ್ತೇನು ನಾವು 3D ಪಿಕ್ಚರ್ ಆಫ್ ಒಂದು ಬೇಗೂರಿನ ದೇವಾಲಯ ಮಾಡಿದ್ದೇವೆ. ಸೊ ಅದಕ್ಕೆ ಭಾಳಷ್ಟು ಜನ ಫ್ಲಾರಿಸ್ಟ್ಗಳಿದ್ದಾರೆ. ತುಂಬ ಅದ್ಭುತವಾಗಿ ಆ ಒಂದು ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಐಡಿಯಾ ಇರ್ತಕ್ಕಂಥವ್ರು, ಅಂಥವ್ರು ಬೇಕಾಗ್ತಾರೆ. ಮತ್ತು ಸಾಹಿತಿಗಳು ಬೇಕಾಗ್ತಾರೆ. ಸೊ ಮತ್ತು ನಮಗೆ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಇದನ್ನು ನಾವು ಕನ್ಸೆಪ್ಷಲೈಸ್ ಮಾಡಲಿಕ್ಕೆ ನಮಗೆ ಏನಂದರೆ ಪರಿಣಿತರು ಬೇಕಾಗ್ತಾರೆ. ಈಗ ನಾವು ದೇವಾರ ಕೊಂಡರೆಡ್ಡಿ ಅಂತ ಹೇಳಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಈ ಬಾರಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು 25ರಿಂದ 30 ಸಭೆಗಳು ಮಾಡಿದ್ವಿ. ಒಂದು 60ರಿಂದ 70 ಎಕ್ಸ್ಪರ್ಟ್ಸನ್ನು ಕರೆಸಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ನಂತರ ಅದೆಲ್ಲವನ್ನೂ ಕೂಡ ಒಂದು ಕನ್ಸೈಸ್ ಮಾಡಿ ಈ ಪರಿಕಲ್ಪನೆಯನ್ನು ನಾವು ಅನಾವರಣ ಮಾಡಿದ್ದೀವಿ. ಸೊ ಹೀಗೆ ಇದು. ಆಮೇಲೆ ನಾನು ಈಗಾಗಲೇ ಹೇಳಿದಾಗೆ ಸಾಕಷ್ಟು ಪ್ರತಿಷ್ಠಿತ ಖಾಸಗಿ ಕಂಪ್ನಿಗಳು, ಈಗ ನಾವು ತಾವು ನೋಡ್ತಾ ಇರುವಾಗೆ ಆ್ಯಕ್ಚುಲಿ ಇಲ್ಲಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪ್ನಿ ಇದೆ, ಅಲ್ಲಿ ಮಾರುತಿ ನರ್ಸರಿ ಇದೆ, ಅಲ್ಲಿ ಇಂಪೇಷನ್ಸ್ ಏನು ಬಂದಿದೆ ಅದೆಲ್ಲ ಕಂಪ್ಲೀಟು ನಮ್ಮ ಭಾಗ್ಯಲಕ್ಷ್ಮಿ ಇದರಿಂದ ಕ್ರೈಸಾಂಥಮಮ್ ಬಂದಿದೆ. ಸೊ ಹೀಗೆ ಹಲವಾರು ಪ್ರೈವೇಟ್ ಕಂಪ್ನಿಗಳಿದೆ ಮತ್ತು ಇಂಡಿವಿಜುವಲ್ ಆಸಕ್ತರು ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಅಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಗಳು, ಆರ್ಟಿಸ್ಟ್ಗಳು ಎಲ್ಲರ ಸಹಕಾರದಿಂದ ಈ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ಯೂಟಿಫುಲ್ ಸರ್. ಆ್ಯಕ್ಚುಲಿ ಎಲ್ಲರೂ ಆರ್ಟಿಸ್ಟ್ಗಳು ಇದೊಂಥರ ರೀಕನ್ಸ್ಟ್ರಕ್ಟಿಂಗ್ ಲೈಫ್ ಥರ ಇದೆ. ಎಲ್ಲ ಕೆಲಸಗಾರರು ಇದ್ದಾರೆ ಇದರೊಳಗೆ. ಹೌದು, ಪ್ರತಿಯೊಬ್ಬರು ಡ್ರೈವರ್ಸಿಂದ ಹಿಡಿದು ಲೈಟ್ ಮ್ಯಾನ್ಗಳಿಂದ ಫ್ಲವರ್ ಖಂಡಿತ. ಆಮೇಲೆ ನಮಗೆ ಇಲ್ಲಿಗೆ ಲೈಟಿನ ವ್ಯವಸ್ಥೆ ಬೇಕು. ಆಮೇಲೆ ಈ ಕಡೆ ನಮಗೆ ಪರದೆ ಕಟ್ತಕ್ಕಂಥದ್ದು ಇರ್ಬೋದು, ಕೆಳಗಡೆ ಫ್ಲೋರಿಂಗ್ ಇರ್ಬೋದು, ಬ್ಯಾರಿಕೇಡಿಂಗ್ ಇರ್ಬೋದು. ಸೊ ಎಲ್ಲ ರೀತಿಯ ಕುಶಲಕರ್ಮಿಗಳನ್ನ ಒಂದು ಆಗರ ಅಂತ ಹೇಳ್ಬೋದು ನಾವು. ಎಷ್ಟೋ ಜನಕ್ಕೆ ಉದ್ಯೋಗನೂ ಸೃಷ್ಟಿ ಮಾಡಿಕೊಡುತ್ತೆ. ಖಂಡಿತ. ಸುಮಾರು ನಮಗೀಗ 250ರಿಂದ 270 ಮಳಿಗೆಗಳಿದೆ. ಅಲ್ಲಿ ತೋಟಗಾರಿಕೆಗೆ ಪೂರಕವಾದಂಥ ಗಿಡ ಮತ್ತು ಅದಕ್ಕೆ ಬೇಕಾದಂಥ ಪರಿಕರಗಳು, ಬೀಜ ಮತ್ತು ಇತರೆ ಪರಿಸರ ಸ್ನೇಹಿ ಎಲ್ಲ ಒಂದು ಮಾರಾಟ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ 100 ಜನಕ್ಕೆ ಇದು ಬದುಕನ್ನು ಕೂಡ ಕಟ್ಕೊಡುತ್ತೆ. ನಮ್ಮ ಹಾಪ್ಕಾಮ್ಸ್ ವತಿಯಿಂದ ಭಾಳಷ್ಟು ಹಣ್ಣು ಹಂಪಲುಗಳ ಸರಬರಾಜಿದೆ. ಸೊ ಒಟ್ಟಾರೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹಲವಾರು ಪರಿಣಿತರು ಮತ್ತು ಏನು ಇದರೊಳಗೆ ಒಂದು ಎಕ್ಸ್ಪರ್ಟೈಸ್ಡ್ ಇರ್ತಕ್ಕಂಥ ಏನು ಜನಗಳಿದ್ದಾರೆ
ಅವರೆಲ್ಲರಿಗೂ ಕೂಡ ಸರ್ವ ರೀತಿಯಲ್ಲೂ ಕೂಡ ಸಹಕಾರ ಆಗ್ತಕ್ಕಂಥ ಪ್ರದರ್ಶನ. ಬ್ಯೂಟಿಫುಲ್ ಸರ್. ಒಂದು ಅಂದಾಜು ಇದಕ್ಕೆ ಏನು ಬಜೆಟ್ ಆಗುತ್ತೆ ಸರ್ ಒಂದು ಶೋಗೆ? ಸೊ ಒಟ್ಟಾರೆ ನಾವೇನು ಅಂದರೆ 12 ದಿವಸಗಳ ಪ್ರದರ್ಶನವನ್ನು ಮಾಡಲಿಕ್ಕೆ ಒಂದು ಅಂದಾಜಿನ ಪ್ರಕಾರ 2.25 ಕೋಟಿಯಿಂದ 3 ಕೋಟಿ ರೂಪಾಯಿ ಹಣ ನಮಗೆ ಖರ್ಚಾಗ್ತದೆ. ಮತ್ತು ಈ ಒಂದು ಪ್ರದರ್ಶನದಿಂದ ನಮಗೆ ಸುಮಾರು ಒಂದು 3 ಕೋಟಿಯಿಂದ 3.5 ಕೋಟಿ 4 ಕೋಟಿಯಷ್ಟು ಹಣ ಬರ್ಬೋದು. ಅದು ಒನ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಕ್ಲೈಮ್ಯಾಟಿಕ್ ವೆದರ್. ಈಗ ತಾವು ನೋಡ್ತಾ ಇದ್ದೀರಿ, ಈಗೆಲ್ಲ ಸ್ವಲ್ಪ ವೆದರ್ ಫ್ಯಾಕ್ಟರ್ಸ್ ಇದೆ. ಅದರಿಂದ ಈ ಸಂದರ್ಭ ನೋಡಿಕೊಂಡು ನಮಗೆ ಉತ್ತಮವಾದ ರೆಸ್ಪಾನ್ಸ್ ಬಂತು ಅಂತಂದರೆ ಸಮಯ ಇಲ್ಲ. ಬಟ್ ನಮಗೆ ಮೂಲತಃ ಏನಾಗಿದೆ ಅಂದರೆ ಇದನ್ನು ನಾವು ಆದಾಯ ಮಾಡಲೇಬೇಕು ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಈ ನೋ ಪ್ರಾಫಿಟ್ ನೋ ಲಾಸ್ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿ ಏನಂದರೆ ಒಂದು ಉತ್ತಮವಾದಂಥ ವಿಷಯವನ್ನು ಈಗೇನು ಗಂಗಾ ಡೈನೆಸ್ಟಿಯ ಬಗ್ಗೆ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ, ಇದು ಸಾಕಷ್ಟು ಸಮಾಜದ ಎಲ್ಲ ಸ್ತರದ ಜನಗಳಿಗೆ ತಲುಪಬೇಕು. ಆ ಮೂಲಕ ಏನು ನಾಡನ್ನು ಕಟ್ಟಲಿಕ್ಕೆ ಹಿರಿಯ ನಮ್ಮ ಏನು ಎಲ್ಲ ಪ್ರತಿಷ್ಠಿತ ಮನೆತನಗಳು ಹೋರಾಟ ಮಾಡಿವೆ ಅದರ ಒಂದು ಅರಿವು ಬರಬೇಕು, ಅದರ ತಿಳುವಳಿಕೆ ತಿಳಿಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇದೆ. ಸೊ ಆದ್ದರಿಂದ ನಾವೇನು ರೆವಿನ್ಯೂನ ಮೂಲವಾಗಿ ಇಟ್ಕೊಳ್ದೇ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಭಾಳ ಒಂದು ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖ ಅನಿಸುತ್ತೆ. ಸೂಪರ್ ಸರ್. ಜನರಲ್ಲಾಗಿ ಇಲ್ಲಿವರೆಗೂ ನೀವು ಈಗ 16ರಿಂದ ಇದು ಶುರುವಾಯಿತು, ಈಗ 10ನೇ ವರ್ಷ ಇದು ಸ್ಪೆಷಲ್ ಈ ವರ್ಷ. ಆ್ಯಕ್ಚುಲಿ ಈ ಶೋ ಒಂದು 10ನೇ ಒಬ್ಬರು ವ್ಯಕ್ತಿಯ ಥೀಮ್ ಮೇಲೆ ನಡೀತಾ ಇರೋದು. ಬಟ್ ಈ ಸತಿ ಗಂಗಾ ಡೈನೆಸ್ಟಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಹೌದು. ಸೊ ಎಷ್ಟು ಜನ ಬರ್ತಿದ್ದಾರೆ ಸರ್ ಈ ಕಳೆದ 10 ವರ್ಷದಿಂದ ಈ 12? ಇದು ನಾವು ಪ್ರಾರಂಭಿಕವಾಗಿ ಫಲಪುಷ್ಪ ಪ್ರದರ್ಶನ 2006, 7, 8ರ ಒಂದು ಚಿತ್ರಣವನ್ನು ತೆಗೆದುಕೊಳ್ಳೋದಾದರೆ ಮೊದಲು ನಾವು ಆ್ಯಕ್ಚುಲಿ ಇಷ್ಟೊಂದು ಏನು ಅಚ್ಚುಕಟ್ಟಾಗಿ ಇಷ್ಟೊಂದು ತಾಂತ್ರಿಕತೆಯಿಂದ ಇರೋ ರೀತಿ ಇಷ್ಟೊಂದು ಆಕರ್ಷಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆವಾಗ ನಾವು ಆ್ಯಕ್ಚುಲಿ ಇಲ್ಲಿ ಸುಮಾರು ಒಂದು 30,000 ರಿಂದ 40,000 ಜನ, 50,000 ಜನ, 1,00,000 ಜನ ಮ್ಯಾಕ್ಸಿಮಮ್ ಬರ್ತಕ್ಕಂಥ ನಾವು ಚಿತ್ರಣವನ್ನು ನೋಡ್ತಿದ್ವಿ ದಿನಕ್ಕೆ. ಎಲ್ಲ ಒಟ್ಟಾರೆ ಪ್ರದರ್ಶನದ ಇದಕ್ಕೆ 7ರಿಂದ 8 ದಿವಸ ನಡೀತಿತ್ತು, 10 ದಿವಸ ನಡೀತಿತ್ತು. ಆಮೇಲೆ ಹಣ ಸಂಗ್ರಹನೂ ಅಷ್ಟೇ 40 ಲಕ್ಷ, 50 ಲಕ್ಷ, 60 ಲಕ್ಷ ನಮ್ಗೆ ಬಂದ್ರೇ ಒಂದು ಮ್ಯಾಕ್ಸಿಮಮ್ ಅಂತ. ಆದರೆ ಯಾವಾಗ ನಾವು ಈ ಪರಿಕಲ್ಪನಾ ಆಧಾರಿತ ಶೋಗಳನ್ನ ಮಾಡಿದ್ವಿ, ಆಮೇಲೆ ಫಲಪುಷ್ಪ ಪ್ರದರ್ಶನಗಳಲ್ಲಿ ಹಲವಾರು ಸುಧಾರಣೆಗಳು ತಂದಿದ್ವಿ. ಈಗ ಇವತ್ತು ನಾವು ಫಸ್ಟು ಇಲ್ಲಿ ಒಂದು ನೆಲದ ಮೇಲೆ ಓಡಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈಗ ಅದಕ್ಕೆ ಅಚ್ಚುಕಟ್ಟಾದಂಥ ಮ್ಯಾಟ್ ವ್ಯವಸ್ಥೆ ಮಾಡಿದ್ವಿ, ಯಾವತ್ತೂ ಕೂಡ ಇಲ್ಲಿ ರೆಸ್ಟ್ ಆಗಬಾರ್ದು ಅಂತ. ಆಮೇಲೆ ಎಲ್ಲ ಲಕ್ಷಾಂತರ ಹೂಗಳು ಕೂಡ ತಾಜಾ ತಂದಿರಬೇಕು ಅಂತೇಳಿ ಒಂದು ಇಸ್ರೇಲಿ ತಂತ್ರಜ್ಞಾನದ ಅಳವಡಿಸಿ ಒಂದು ನಮಗೆ ಈ ಹಾಟ್ ವೆದರ್ ಆದಾಗ ಆಟೋಮೆಟಿಕ್ ಮಿಸ್ಟಿಂಗ್ ಸಿಸ್ಟಮ್ ಮಾಡಿದ್ವಿ, ಲೈಟಿಂಗ್ ವ್ಯವಸ್ಥೆ ಮಾಡಿದ್ವಿ, ಆಮೇಲೆ ಅದ್ಭುತವಾದಂಥ ಬ್ಯಾರಿಕೇಡಿಂಗ್ ಸಿಸ್ಟಮ್ ಮಾಡಿದ್ವಿ. ಸೊ ದಟ್ ಯಾರೂ ಕೂಡ ಹೂಗಳನ್ನ ಮುಟ್ಟಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ಟೆಂಪ್ರೇಚರು ಸದಾಕಾಲ ತಂಪಾಗಿರೋದ್ರಿಂದ ಪ್ರದರ್ಶನದ ಉದ್ದಕ್ಕೂ ಕೂಡ ಹೂಗಳು ಅತ್ಯಂತ ತಾಜಾತನದಿಂದ ಕೂಡಿರ್ತದೆ. ಸೊ ಈ ಎಲ್ಲ ಸುಧಾರಣೆಗಳನ್ನ ಮಾಡ್ತಾ ಮತ್ತೆ ನಮಗೆ ಎಸ್ಪೆಷಲಿ ಪ್ರದರ್ಶನ ಅಂದರೆ ಕೇವಲ ಗಾಜಿನ ಮನೆ ಇಲ್ಲ. ಈಗ ಲಾಲ್ಬಾಗ್ಗೆ 4 ಪ್ರವೇಶ ದ್ವಾರಗಳಿದೆ. ಇಲ್ಲಿಗೆ ಲಕ್ಷಾಂತರ ಜನ, ಈಗ ನೋಡಿ ನಿನ್ನೆ ಸಂಡೇ ಒಂದೇ ದಿವಸ 1,24,000 ಜನ ವಿಸಿಟ್ ಮಾಡಿದ್ದಾರೆ. ಕೆಲವು ಇಂದಿನ ಉದಾಹರಣೆಗಳನ್ನ ನೋಡಿದ್ರೆ 2 ಲಕ್ಷಕ್ಕೂ ಹೆಚ್ಚು ಒಂದೇ ದಿವಸ ಬರ್ತಕ್ಕಂಥ ಉದಾಹರಣೆಗಳು ಆಗಿದೆ. ಸೊ ಅದರಿಂದ ಇಷ್ಟು ದೊಡ್ಡ ಮಟ್ಟದ ಫುಟ್ಫಾಲ್ ಇರೋದರಿಂದ ಅವರ ಒಂದು ಭದ್ರತೆ ಮತ್ತು ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಅದರಿಂದ ಪ್ರದರ್ಶನದ ಅವಧಿನಲ್ಲಿ ಲಾಲ್ಬಾಗಿನ ಒಂದು ಪರಿಸರದಲ್ಲಿ ಸುಮಾರು 5 ಮಿನಿ ಹಾಸ್ಪಿಟಲ್ಸ್ ಇರುತ್ತೆ. ಅಲ್ಲಿ ಆ್ಯಂಟಿ ಬಿ ಬೈಟು, ಆ್ಯಂಟಿ ಸ್ನೇಕ್ ಬೈಟ್, ಆ್ಯಂಟಿ ಡಾಗ್ ಬೈಟ್ ಇಂಜೆಕ್ಷನ್ಸ್ ಇರ್ತದೆ, ಪ್ಯಾರಾಮೆಡಿಕಲ್ ಫೋರ್ಸ್ ಇರುತ್ತೆ, ಆಮೇಲೆ 5-6 ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ತದೆ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು 25 ಕಡೆ ಮಾಡಿದ್ದೀವಿ, ಆಮೇಲೆ ಅಡಿಷನಲ್ ಶೌಚಾಲಯಗಳ ವ್ಯವಸ್ಥೆ ಇರ್ತದೆ. ಸೊ ಅದರ ಜೊತೆಗೆ ನಮ್ಮದು ಫೈರ್ ಬ್ರಿಗೇಡ್ ಇರ್ಬೋದು, ಮತ್ತು ಇನ್ನೊಂದು ಅಂದರೆ ಔಟ್ಡೋರ್ ಸ್ಕ್ರೀನ್ಸ್ಗಳಿದೆ. ಸೊ ಏನು ಒಂದು ಥೀಮನ್ನು ಮಾಡ್ತೀವಿ ಅದ್ರ ಬಗ್ಗೆ ಇರ್ತಕ್ಕಂಥ ಡಾಕ್ಯುಮೆಂಟ್ರಿಗಳನ್ನ, ಮಾಹಿತಿಗಳನ್ನ ಅಲ್ಲಲ್ಲೇ ಬಿತ್ತರ ಮಾಡೋದ್ರಿಂದ ಕೇವಲ ಗಾಜಿನ ಮನೆಗೆ ಬರೋದ್ರ ಜೊತೆಗೆ ಅದರ ಮಾಹಿತಿನ ಅಲ್ಲೂ ಕೂಡ ಅವ್ರು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಇಡೀ ಲಾಲ್ಬಾಗಿನ ಸುಮಾರು ಒಂದು 60-70 ಪ್ರದೇಶದಲ್ಲಿ ಅತ್ಯಂತ ಆಕರ್ಷಕವಾಗಿ ಹೂಗಳು ಜೋಡಣೆ ಆಗುತ್ತೆ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತೀವಿ. ಅದರಿಂದ ಒಂದು ಪ್ರದರ್ಶನ ಅಂತಂದರೆ ಕೇವಲ ಗಾಜಿನ ಮನೆ ಅಲ್ಲ, ಸೊ ಇಡೀ ಲಾಲ್ಬಾಗ್ನ ಸುಂದರಕರಿಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಆದರೂ ಇದೊಂದು ನಾವು ಭಾಳಷ್ಟು ಏನೋ ಒಂದು ಅಡ್ವಾನ್ಸ್ ಆಗಿ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲವನ್ನು ಕೂಡ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ನಡುವೆ ಹೂಗಳನ್ನು ಬದಲಾಯಿಸ್ತೀರಾ ಸರ್? ಅಂದರೆ ಪ್ರಮುಖವಾಗಿ ಏನಾಗ್ತದೆ, ಇಲ್ಲಿ ನಾವು ಕುಂಡದಲ್ಲಿ ಬೆಳೆದಂಥ ಹೂಗಳು ಇಟ್ ಕ್ಯಾನ್ ಈಸಿಲಿ ಗೋ ಫಾರ್ ಎ ಮಂತ್ಸ್. ಅದರಿಂದ ಇದ್ರದ್ದೇನು ಸಮಸ್ಯೆ ಆಗಲ್ಲ. ಎಲ್ಲೆಲ್ಲಿ ನಾವು ಈ ಒಂದು ಪರಿಕಲ್ಪನೆಗೆ ತಕ್ಕಂತೆ ಏನು ಒಂದು ಫ್ಲೋರಲ್ ರೆಪ್ಲಿಕಾಗಳನ್ನ ಮಾಡಿರ್ತೀವಿ. ಈಗ ನಾವು ಬೇಗೂರಿನ ದೇವಾಲಯ ಇರ್ಬೋದು, ಆ ಕಡೆ ಚಾಮುಂಡರಾಯ ಬಸದಿ ಇರ್ಬೋದು. ಚಾಮುಂಡರಾಯ ಬಸದಿ ಏನು ಸಮಸ್ಯೆ ಇಲ್ಲ, ಅಲ್ಲಿ ಅಳವಡಿಸಿರ್ತಕ್ಕಂಥ ಹೂಗಳನ್ನ ಪ್ರದರ್ಶನದ ಅವಧಿನಲ್ಲಿ 2 ಬಾರಿ ಚೇಂಜ್ ಮಾಡ್ತೀವಿ. ಬಿಕಾಸ್ ಯಾಕೆಂದರೆ ಈಗ ಕಟ್ ಫ್ಲವರ್ಸ್ಗೆ ಲೈಫ್ ಏನಂತಂದರೆ ಅಲ್ಲಿ ನಮಗೆ ಫ್ಲೋರಲ್ ಫೋಮ್ಸ್ ಇದೆ, ಅದಕ್ಕೆ ಪಿಂಚ್ ಮಾಡಿದ್ದಾರೆ. ನಾವು ಡೈಲಿ ಅದಕ್ಕೆ ನೀರು ಕೊಡ್ತೀವಿ. ಆದರೂ ಕೂಡ ಒಂದು 5th ಅಥವಾ 6th ಡೇನಲ್ಲಿ ಫ್ಲವರ್ಗಳು ಫ್ಲಾಸಿಡಿಟಿ ಕಡಿಮೆ ಆಗಿದೆ, ಅವು ಡಿಕ್ಲೈನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ಡಲ್ ಆಗುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ, 6th ಡೇಗೆ ಎಂಟೈರ್ ಫ್ಲವರ್ಸನ್ನು ತೆಗೆದು ಸಂಪೂರ್ಣವಾಗಿ ಹೊಸ ಹೂಗಳನ್ನ ಹಾಕ್ತೀವಿ. ಆ್ಯಂಡ್ ಇಟ್ ಕ್ಯಾನ್ ಗೋ ಅಪ್ ಟು ದಿ ಎಂಡ್ ಆಫ್ ಫ್ಲವರ್ ಶೋ. ಸೊ ಹಾಗಾಗಿ 2 ಬಾರಿ ನಾವು ಚೇಂಜ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಪ್ರಪಂಚದಲ್ಲಿ ಈ ಥರ ಇರೋದು 3ನೇ ಸರ್ ನೀವು ಹೇಳಿದಾಗೆ? ಹೌದು. ಅಲ್ಲ, ಫಲಪುಷ್ಪ ಪ್ರದರ್ಶನಗಳು ಭಾಳ ಕಡೆ ನಡೆಯುತ್ತೆ. ಈಗ ನೀವು ತಮಿಳುನಾಡಿನ ಊಟಿನಲ್ಲಿ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ
ಇಷ್ಟೊಂದು ರೆಗ್ಯುಲರ್ ಆಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಇದು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತು ಈ ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳು ವಿಶ್ವದಲ್ಲೇ ಈ ನಮ್ಮ ಲಾಲ್ಬಾಗಿನ ಪ್ರದರ್ಶನಗಳು ಪ್ರಪ್ರಥಮ. ಗ್ರೇಟ್ ಸರ್. ಆ್ಯಕ್ಚುಲಿ ಇದರಿಂದ ಇನ್ಸ್ಪೈರ್ ಆಗ್ಬೋದು ತುಂಬ ಜನ. ಹೌದು ಅದ್ಭುತವಾದ ಸರ್. ನಮಗೆ ಕ್ಯೂ ಗಾರ್ಡನ್ಸಿಂದ ಭೇಟಿ ಮಾಡಿದಂಥ ಹಲವಾರು ವೀಕ್ಷಕರು ಲಾಸ್ಟ್ ಟೈಮು ಲಂಡನ್ನಿಂದ ಬಂದಂಥವ್ರು ಕೂಡ ದಟ್ಸ್ ವಾಟ್ ಅವರು ಎಕ್ಸ್ಪ್ರೆಷನ್ ಆಗೇ ಇತ್ತು. ಸೊ ಆ್ಯಕ್ಚುಲಿ ಚೆಲ್ಸಿ ಶೋಗಳು ನೋಡ್ತೀವಿ ಮತ್ತು ಅಮೆರಿಕದಲ್ಲಿ ಕೆಲವು ಶೋಗಳು ನೋಡ್ತೀವಿ. ಆದರೆ ಲಾಲ್ಬಾಗಿನ ಫ್ಲೋರ್ ಶೋಗಳು ಒಂದು ಥೀಮ್ಯಾಟಿಕ್ ಇದೆ. ಸೊ ಒಬ್ಬ ದಾರ್ಶನಿಕನ ಅಥವಾ ಮಹಾಪುರುಷನ ಇಟ್ಕೊಂಡು ಅಥವಾ ಈ ಥರದೊಂದು ಥೀಮ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಹಂಗಾಗಿ ದೆರ್ ಇಸ್ ಅ ಲಾಟ್ ಟು ಲರ್ನ್ ಎಸ್ಪೆಷಲಿ ಫಾರ್ ದಿ ಯಂಗ್ಸ್ಟರ್ಸ್ ಅಂತೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಜನ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಯಂಗ್ಸ್ಟರ್ಸು ಅವರು ಏನೋ ಒಂದು ಸಾಮಾಜಿಕ ಚಿಂತನೆಗಳು, ಈ ಮೊಬೈಲು ಹವ್ಯಾಸಗಳಿಂದ ಎಲ್ಲೋ ಒಂದು ಕಡೆ ಒಂದು ಆರೋಗ್ಯಕರ ಚಿಂತನೆಯಿಂದ ದೂರ ಹೋಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಸೊ ಈ ಎಲ್ಲ ಹಿರಿಯರು, ಮಹಾಪುರುಷರು, ದಾರ್ಶನಿಕರು ಅಥವಾ ಈ ಡೈನೆಸ್ಟಿಗಳು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಅವ್ರ ಸಾಧನೆಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಅವರಿಗೆ ಒಂದು ಬಹಳ ದೊಡ್ಡ ಮಟ್ಟಿಗೆ ಈ ಒಂದು ಏನು ಅವರ ಕಾರ್ಯಗಳ ಒಂದು ಇನ್ಫ್ಲುಯೆನ್ಸ್ ಆಗಿ ಅವರ ಒಂದು ಮಾನಸಿಕ ಇದು ಕೂಡ ಆರೋಗ್ಯಕರವಾಗಿ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಮೂಲ ಆಶಯ ಆಗಿದೆ. ನಾವು ಇದುವರೆಗೂ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿರುವ ಜಗದೀಶ್ ಸರ್ ಅವರ ಮಾತುಗಳನ್ನು ಕೇಳಿದ್ದೀವಿ. ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿರುವಂಥವರು ತಮ್ಮ ಅಧಿಕಾರವನ್ನು ಮತ್ತು ತಮಗಿರುವಂತಹ ಪವನ ಬಳಸ್ಕೊಂಡು ಕ್ರಿಯಾತ್ಮಕವಾಗಿ ಮತ್ತು ಸೃಜನಶೀಲವಾಗಿ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯಲ್ಲಿ ಜಾಗತಿಕ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುವ ಮಟ್ಟಿಗೆ ತನ್ನ ಕೆಲಸವನ್ನು ವಿಸ್ತರಿಸಿಕೊಳ್ಬೋದು ಅನ್ನೋದಕ್ಕೆ ಜಗದೀಶ್ ಸರ್ ಅವರು ನಮ್ಮ ಮುಂದೆ ಒಬ್ಬ ಅದ್ಭುತ ಸಾಕ್ಷಿಯಾಗಿ ನಿಂತಿದ್ದಾರೆ. ಇವರು ಈ ಫಲಪುಷ್ಪ ಪ್ರದರ್ಶನವನ್ನು ವಿಶ್ವವಿಖ್ಯಾತ ಮಾಡ್ತಾ ಇರೋದ್ರ ಜೊತೆಗೆ ತಮಿಳುನಾಡಿನ ಊಟಿನಲ್ಲೂ ಕೂಡ ಇರುವಂಥ ಗಾರ್ಡನ್ನು ತಮ್ಮದೇ ಆದಂಥ ಒಂದು ಸ್ವಂತ ಕಲ್ಪನೆಯ ಮೂಲಕ ವಿಸ್ತರಿಸಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಅತ್ಯುನ್ನತವಾದ ಆದಾಯ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಸರ್, ನಿಮ್ಮಂತಹ ಅಧಿಕಾರಿಗಳು ಇದ್ದರೆ ಈ ಫಲಪುಷ್ಪ ಪ್ರದರ್ಶನ ಮಾತ್ರ ಅಲ್ಲ, ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಎಲ್ಲ ವಿಷಯಗಳಲ್ಲೂ ಕೂಡ ಜಗದ್ವಿಖ್ಯಾತ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಕನ್ನಡಿಗರ ಒಂದು ಆಸ್ತಿ ಅಂತ ಭಾವಿಸೋದ್ರಲ್ಲಿ ತಪ್ಪೇನೂ ಆಗೋದಿಲ್ಲ ಸರ್. ನಿಮಗೆ ನಾವು ಎಲ್ಲ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ತುಂಬ ಉನ್ನತವಾದ ಕಲ್ಪನೆಗಳನ್ನು ಇಟ್ಕೊಂಡು, ಪರಿಕಲ್ಪನೆಗಳನ್ನು ಇಟ್ಕೊಂಡು ಎಲ್ಲ ಜನರ ಸಹಕಾರವನ್ನು ತೆಗೆದುಕೊಂಡು ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ಆ ಬೆಂಪೂರಿನ ಶಾಸನ ಇರುವಂಥದ್ದು ನಮ್ಗೆ ಯಾಕೆ ತುಂಬ ಮಹತ್ವ ಅನಿಸುತ್ತೆ ಅಂತಂದರೆ, ಕ್ರಿಸ್ತಶಕ 9ನೇ ಶತಮಾನದ ಕಾಲಕ್ಕಾಗಲೇ ಬೆಂಗಳೂರು ನಗರದ ಹೆಸರನ್ನು ಮೊಟ್ಟ ಮೊದಲನೆಯದಾಗಿ ಹೇಳುವಂತಹ ಶಾಸನ ಈ ಊರಲ್ಲಿ ಸಿಗುತ್ತೆ. ಈ ಪ್ರತಿಕೃತಿ ಒಂದು ಅತ್ಯದ್ಭುತವಾದಂತಹ ಪ್ರತಿಕೃತಿ ಅಂತಲೇ ಹೇಳ್ಬೋದು. ಬೇಗೂರಿನ ಒಂದು ಶಾಸನದಲ್ಲಿ ಇರುವಂತಹ ಒಂದು ಯುದ್ಧದ ಮಾಹಿತಿಯನ್ನು ಇಟ್ಕೊಂಡು ನಿರ್ಮಾಣ ಮಾಡಲಾಗಿರುವಂಥ ಪ್ರತಿಕೃತಿ ಇದು. ಇದು ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಇರುವಂಥ ಚಾವುಂಡರಾಯ ಬಸದಿಯ ಪ್ರತಿಕೃತಿ. ಚಾವುಂಡರಾಯ ನಮಗೆಲ್ಲರಿಗೂ ಗೊತ್ತಿರುವಂತೆ ಗಂಗರ ಪ್ರಸಿದ್ಧನಾದಂಥ ಮಂತ್ರಿ. ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಗೊಮ್ಮಟ ಮೂರ್ತಿಯನ್ನು ನಿರ್ಮಾಣ ಮಾಡಿರೋನು ಅವನೇನೆ. ರಾಜ ಅವಿನೀತನ ಮಗ ದುರ್ವಿನೀತ ಈತ ಸುಮಾರು 50 ವರ್ಷಗಳ ಕಾಲ ಗಂಗಾ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸಿದ ಒಬ್ಬ ದೊಡ್ಡ ರಾಜ. ಯುದ್ಧ ಭೂಮಿನಲ್ಲಿ ಎಷ್ಟೊಂದು ಜನ ವೀರರು ಬೇರೆ ಬೇರೆ ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಸತ್ತು ಬಿದ್ದಿರುವ ವೀರರನ್ನು ಕೂಡ ನಾವು ನೋಡ್ಬೋದು. ಸತ್ತ ಹೆಣಗಳನ್ನು ತಿನ್ನೋದಕ್ಕೆ ಬಂದಿರುವಂತಹ ಕಾಗೆಗಳು, ನರಿಗಳು ಮತ್ತು ಇಲ್ಲಿ ನೋಡಿ ಇದು ಭೂತಗಣಗಳು, ಇವೆಲ್ಲನೂ ಕೂಡ ಭೂತಗಣಗಳ ಚಿತ್ರ ಕೂಡ ಇದರಲ್ಲಿದೆ.